ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿಂದ ನಾವು ಒಂದು ಹೊಸ ಇನಿಷಿಯೇಟಿವನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೇವೆ. ಆ ಇನಿಷಿಯೇಟಿವ್ ಏನು ಅಂದರೆ ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್. ಸೊ ಎವ್ರಿ ಡೇ ನಾವು ಕರೆಂಟ್ ಅಫೇರ್ಸ್ನ ಏನು ಡಿಸ್ಕಸ್ ಮಾಡ್ತೇವೆ, ಸೊ ಅದನ್ನು ತಿಂಗಳ ಕೊನೆಯಲ್ಲಿ ಸೆಗ್ಮೆಂಟ್ ವೈಸ್ ನಾವು ಡಿಸ್ಕಸ್ ಮಾಡಿ ವಿಡಿಯೋಗಳನ್ನು ಪ್ರೆಸೆಂಟ್ ಮಾಡ್ತೇವೆ. ಐ ಮೀನ್ ಟು ಸೇ, ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸನ್ನು ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೆ. ಇದೇ ರೀತಿ ಇತಿಹಾಸ, ಸಂವಿಧಾನ, ಪರಿಸರ ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವಾರ್ಡ್ಗಳಾಗಿರ್ಬೋದು, ಈ ರೀತಿಯಾಗಿ ಸೆಗ್ಮೆಂಟ್ ವೈಸ್ ನಾವು ಮಂತ್ ಎಂಡ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೇವೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳನ್ನ ನೀವು ಒನ್ ಶಾರ್ಟ್ ವಿಡಿಯೋದಲ್ಲಿ ರಿವೈಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಬಟ್ ಒನ್ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ನಾವು ಡೇ ಟು ಡೇ ಕರೆಂಟ್ ಅಫೇರ್ಸ್ ಅನ್ನ ಮಾಡಿದಾಗ ಅದರ ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಟರ್ ಅನ್ನ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೇವೆ. ಯಾಕಂದ್ರೆ ಎವ್ರಿ ಡೇ ಮಾಡೋದ್ರಿಂದ ಸೊ ಅದನ್ನ ತುಂಬಾ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡ್ತೇವೆ. ಬಟ್ ಮಂತ್ಲಿ ಕಂಪೈಲೇಷನ್ ಬಂದಾಗ ಆ ಇಶ್ಯೂ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಡೇ ಟು ಡೇ ವಿಡಿಯೋಸ್ ಏನಿರುತ್ತೆ ಅದನ್ನ ನೀವು ರೆಫರ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾನು ಸೆಪ್ಟೆಂಬರ್ ತಿಂಗಳ ಕರ್ನಾಟಕದ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ಒನ್ ಶಾರ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ 300+300 PSI ನೋಟಿಫಿಕೇಶನ್ ಏನು ಆಗೋದಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮತ್ತೆ ಆಫ್ಲೈನ್ ಮುಖೇನ ತರಗತಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ತರಗತಿಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿರ್ತವೆ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಈ ಮಾಡರ್ನ್ ಟ್ರೆಂಡ್ ಆಫ್ ಎಕ್ಸಾಮಿನೇಷನ್ ಡೆಪ್ತ್ ನಾಲೆಜ್ ಏನು ರಿಕ್ವೈರ್ಮೆಂಟ್ ಇದೆ, ಸೊ ಆ ಒಂದು ಡೆಪ್ತ್ಗೆ ನಿಮಗೆ ತರಗತಿಗಳನ್ನು ಮಾಡಲಾಗುತ್ತೆ. ಸೊ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ವಿತ್ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್, ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಏನೇನು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿದೆ, ಸೊ ಅಷ್ಟು ಅಪ್ಡೇಟ್ಗಳ ಮುಖಾಂತರ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸನ್ನು ಕೂಡ ನೀಡಲಾಗುತ್ತೆ. ಸೊ ನಿಮ್ಮ ಒಂದು ತರಗತಿಗಳೊಂದಿಗೆ ವೀಕ್ಲಿ ಟೆಸ್ಟ್ ಅನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಅದರ ಜೊತೆಗೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದ ನಂತರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ನೀಡಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಪೇಪರ್ 1 ಪತ್ರಿಕೆ ಏನಿದೆ, ಸೊ ಅದಕ್ಕೆ 1-to-1 ವ್ಯಾಲ್ಯೂಯೇಷನ್ ಮಾಡುವ ಮುಖಾಂತರ ನಿಮ್ಮ ಪ್ರೋಗ್ರೆಸ್ ಅನ್ನು ನಾವು ಮಾನಿಟರ್ ಮಾಡ್ತೇವೆ. ಸೊ ಈ ಒಂದು ಪ್ರೋಸೆಸ್ನ ಮುಖಾಂತರ ಸೊ ಇತ್ತೀಚೆಗಷ್ಟೇ 402 ರಿಸಲ್ಟ್ಸ್ ಏನು ಬಂದಿರುತ್ತೆ ಅದರಲ್ಲಿ ಟಾಪ್ ಸ್ಕೋರರ್ ಆಗಿರ್ತಕ್ಕಂಥ ಸಂಜಯ್ ಕೂಡ ಸೊ ಈ ವಾಸ್ ಪಾರ್ಟ್ ಆಫ್ ಅವರ್ ಗೈಡೆನ್ಸ್ ಅಂತಕ್ಕಂಥದ್ದು ನಮಗೆ ತುಂಬಾ ಹೆಮ್ಮೆ ಆಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇವರ ಒಂದು ಸ್ಟ್ರಾಟಜಿ ಬಗ್ಗೆ ನೀವು ತಿಳಿಬೇಕಾಗಿದ್ರೆ ಸೊ ಇವರ ವಿಡಿಯೋನ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿರ್ತೇವೆ. ಸೊ ಅದನ್ನು ನೀವು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಹೊಸ ಬ್ಯಾಚ್ಗಳನ್ನು ಇದೇ ತಿಂಗಳು ನಾವು 11ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸೊ ನೀವು ತ್ವರಿತವಾಗಿ ನಿಮ್ಮ ಸೀಟನ್ನು ಬುಕ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ 2024. ಸೊ ನಾವು ಸೇಮ್ ಫಾರ್ಮೆಟ್ ಅನ್ನು ರಿಟೈನ್ ಮಾಡ್ಕೊಂಡಿದ್ದೇವೆ. ಸೊ ಒಂದು MCQ ಅನ್ನು ಹೇಳುವ ಮುಖಾಂತರ ಸೊ ಆ ಒಂದು ಆರ್ಟಿಕಲ್ಗೆ ಎಂಟ್ರಿ ತಗೊಳ್ತೇವೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಇತ್ತೀಚೆಗೆ ಯಾವ ಸ್ಥಾನಮಾನಕ್ಕೆ ಅಪ್ಗ್ರೇಡ್ ಮಾಡಲಾಗಿದೆ? ಸೊ ವಾಟ್ ಸ್ಟೇಟಸ್ ಹ್ಯಾಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೀನ್ ಅಪ್ಗ್ರೇಡೆಡ್ ಟು? ಸೊ HAL ಏನಿದೆ, ಸೊ ಇದಕ್ಕೆ ಈಗ ಒಂದು ಸ್ಥಾನಮಾನವನ್ನು ನೀಡಲಾಗಿರುತ್ತೆ. ಆ ಒಂದು ಸ್ಥಾನಮಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ HALಗೆ ಈಗ ಮಹಾರತ್ನ ಕಂಪನಿ ಅಂತ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟೇಟಸ್ ಅನ್ನ ಪಡೆದುಕೊಂಡ ನಂತರ ಅದಕ್ಕೆ ಅಟಾನಮಿ ಅಥವಾ ಸ್ವಾಯತ್ತತೆ ಜಾಸ್ತಿ ಆಗುತ್ತೆ. ಸೊ ಸಾಕಷ್ಟು ಅದರ್ ಬೆನಿಫಿಟ್ಸ್ ಅನ್ನ ಕೂಡ HAL ಹೊಂದಲಿದೆ. ಸೊ ಇದರ ಅಡಿಷನ್ ನ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಇವಾಗ ಸೊ ಮಹಾರತ್ನ ಕಂಪನಿಗಳ ಸಂಖ್ಯೆ 14ಕ್ಕೆ ಏರಿಕೆ ಆಗಿರುತ್ತೆ. ಸೊ ಈ ನಂಬರ್ ಅನ್ನ ಪ್ರಸ್ತುತವಾಗಿ ನೆನ್ಪಿಟ್ಕೊಳ್ಳಿ. ಸೊ ಇನ್ನೇನಾದ್ರೂ ಎಡಿಷನ್ ಆದ್ರೆ ಇದನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 14ನೇ ಮಹಾರತ್ನ ಕಂಪನಿಯಾಗಿ HAL ಅನ್ನ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ HAL ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನ 1940 ಅಂದ್ರೆ ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ 1940 ಡಿಸೆಂಬರ್ 23ರಂದು ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಇದನ್ನ ಸ್ಥಾಪನೆ ಮಾಡಿದಾಗ ಇದನ್ನ HAL ಅಂತ ಕರೀತಾ ಇರಲಿಲ್ಲ. ಸೊ ಇದನ್ನ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಕರೀತಾ ಇದ್ರು. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಫೌಂಡರ್ ಅಥವಾ ಸಂಸ್ಥಾಪಕರ ಹೆಸರು ಕೇಳಿದ್ರೆ ವಾಲ್ಚಂದ್ ಹೀರಾಚಂದ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಯಾವ ಕಾರಣಕ್ಕಾಗಿ ಇದನ್ನ ಪ್ರಾರಂಭ ಮಾಡ್ತಾರೆ ಅಂದ್ರೆ
ಅಂದ್ರೆ ಟು ಮ್ಯಾನುಫ್ಯಾಕ್ಚರ್ ಏರ್ ಕ್ರಾಫ್ಟ್ ಡೊಮೆಸ್ಟಿಕಲಿ, ಅಂದ್ರೆ ಸ್ಥಳೀಯವಾಗಿ ಈ ಒಂದು ವಿಮಾನಗಳನ್ನ ನಮ್ಮ ಭಾರತ ದೇಶದಲ್ಲಿ ತಯಾರಿ ಮಾಡಬೇಕು ಅನ್ನೋ ಗುರಿಯಿಂದ 1940ರಲ್ಲಿ ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂದ್ರೆ ಇದು ಶೇರ್ ಹೋಲ್ಡರ್ ಆಗುತ್ತೆ, ಅಂದ್ರೆ ಷೇರುದಾರರಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಬರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ ಸೊ ಒಂದೇ ವರ್ಷದಲ್ಲಿ ಅಂದ್ರೆ 1940ರಲ್ಲಿ ನಮ್ಮ ಭಾರತ ಸರ್ಕಾರ ಇದಕ್ಕೆ ಪಾಲುದಾರರಾಗಿ ಅಥವಾ ಶೇರ್ ಹೋಲ್ಡರ್ ಆಗಿ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಅದರ ಮುಂದಿನ ವರ್ಷ ಅಂದ್ರೆ 1942ರಲ್ಲಿ ಫುಲ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅನ್ನ ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ಳುತ್ತೆ. ಸಂಪೂರ್ಣ ನಿರ್ವಹಣಾ ನಿಯಂತ್ರಣವನ್ನ ನಮ್ಮ ಭಾರತ ಸರ್ಕಾರ 1942ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 1964ರಲ್ಲಿ ಅಂದ್ರೆ ಸರಿಸುಮಾರು 20 ವರ್ಷಗಳಲ್ಲಿ ಇನ್ನೊಂದು ಕಂಪನಿ ಜೊತೆಗೆ ಇದು ಅಮಾಲ್ಗಮೇಷನ್ ಆಗುತ್ತೆ. ಸೊ ಹೊಸದೊಂದು ಕಂಪನಿಯ ಜೊತೆಗೆ ಸೇರ್ಕೊಳ್ಳುತ್ತೆ. ಆ ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಇದು ಏನಿತ್ತು, ಇದು ಏರೋನಾಟಿಕ್ಸ್ ಇಂಡಿಯಾ ಲಿಮಿಟೆಡ್. ಸೊ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಆಲ್ರೆಡಿ HAL ನ ಮೊದಲ ಹೆಸರಾಗಿತ್ತು. ಇದು ಏರೋನಾಟಿಕ್ಸ್ ಇಂಡಿಯಾ ಲಿಮಿಟೆಡ್ ಜೊತೆಗೆ ಅದು ಅಮಾಲ್ಗಮೇಷನ್ ಆಗುತ್ತೆ. ಯಾವಾಗ ಇವೆರಡು ಕಂಪನಿಗಳನ್ನ ಮರ್ಜ್ ಮಾಡ್ತಾರೆ, ಸೊ ಇದರ ನಾಮಕರಣವನ್ನ ಚೇಂಜ್ ಮಾಡ್ತಾರೆ. ಸೊ ಇವಾಗ ಏನಂತ ಕರೀತಾರೆ ಅಂದ್ರೆ ಈಗ ನಾವು ಪ್ರಸ್ತುತವಾಗಿ ಏನ್ ಕರೀತಾ ಇದ್ದೇವೆ, ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಒಂದು ಹೆಸರು 1964ರಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈಗ ಮಹಾರತ್ನ ಸ್ಥಾನಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ಕಂಪನಿ ಅಥವಾ 14ನೇ ಕಂಪನಿ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ, ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕರು ಯಾರು? ಹೂ ಇಸ್ ದಿ ಫೌಂಡರ್ ಆಫ್ ದಿ ಕರ್ನಾಟಕ ಜಾನಪದ ಪರಿಷತ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ HL ನಾಗೇಗೌಡರವರು ಕರ್ನಾಟಕ ಜಾನಪದ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಇಟ್ ಇಸ್ ದ ಪ್ರೌಡೆಸ್ಟ್ ಮೂವ್ಮೆಂಟ್ ಆಫ್ ಆಲ್ ಕನ್ನಡಿಗಸ್ ಆಗಿರಬೇಕಾಗಿರುತ್ತೆ. ಕಾರಣ ಏನು ಅಂದರೆ, ನಮ್ಮ ಒಂದು ಕರ್ನಾಟಕದ ಒಂದು ಸಂಸ್ಕೃತಿ ಅಥವಾ ಒಂದು ಕಲೆ ಈಗ ಯುನೆಸ್ಕೋ ವತಿಯಿಂದ ಮಾನ್ಯತೆ ಅಥವಾ ರೆಕಗ್ನಿಷನ್ ಅನ್ನು ಪಡೆದುಕೊಂಡಿರುತ್ತೆ. ಸೊ ಎರಡು ಕಾಂಪೊನೆಂಟ್ಸ್ ಇಲ್ಲಿ ರೆಕಗ್ನಿಷನ್ ಅನ್ನು ಪಡ್ಕೊಂಡಿರ್ತವೆ. ಸೊ ಮೊದಲನೇದನ್ನ ನಾವು ಕರ್ನಾಟಕ ಜನಪದ ಪರಿಷತ್, ಅದಾದ್ಮೇಲೆ ಯಕ್ಷಗಾನ ಮಂಡಳಿ. ಸೊ ಇವೆರಡಕ್ಕೂ ಕೂಡ ಯುನೆಸ್ಕೋ ವತಿಯಿಂದ ಈಗ ಮಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸರ್, ಯುನೆಸ್ಕೋದಲ್ಲಿ ರೆಕಗ್ನಿಷನ್ ಆದ್ರೆ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಇಂಟರ್ನ್ಯಾಷನಲ್ ಈವೆಂಟ್ಸ್ ಅಥವಾ ಸಮ್ಮೇಳನಗಳು ಅಥವಾ ಸಮಾರಂಭಗಳು ಏನು ಯುನೆಸ್ಕೋದವರು ಆರ್ಗನೈಸ್ ಮಾಡ್ತಾರೆ, ಆ ಸಮಾರಂಭಗಳಲ್ಲಿ ಸೊ ಯಕ್ಷಗಾನ ಅಥವಾ ಈ ಒಂದು ಕರ್ನಾಟಕ ಜಾನಪದ ಪರಿಷತ್ನಿಂದ ಅವರು ರೆಪ್ರೆಸೆಂಟ್ ಮಾಡಬಹುದಾಗಿರುತ್ತೆ ಅಥವಾ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಇಡೀ ಜಗತ್ತಿಗೆ ನಮ್ಮ ಒಂದು ಸಂಸ್ಕೃತಿ ಅಥವಾ ಕಲೆಯನ್ನ ನಾವು ಶೋಕೇಸ್ ಮಾಡ್ಕೊಳ್ಳಿಕ್ಕೆ ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಇನ್ಕ್ಲೂಷನ್ ಅಂತ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕರ್ನಾಟಕ ಜನಪದ ಪರಿಷತ್ ಮತ್ತೆ ಯಕ್ಷಗಾನ ಮಂಡಳಿ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಇವೆರಡನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥ ರೀಸನ್ ಏನು ಅಂದ್ರೆ, ಪ್ರಿಸರ್ವಿಂಗ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಅಂದ್ರೆ ಅಮೂರ್ತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಣೆ ಮಾಡಿರುವ ಕಾರಣದಿಂದ ಇವೆರಡಕ್ಕೆ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಕರ್ನಾಟಕ ಜಾನಪದ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ ಯಾವಾಗ ಅಂತ ಕೇಳ್ತಾರೆ. ಸೊ 1979 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ HL ನಾಗೇಗೌಡ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯಕ್ಷಗಾನ ಮಂಡಳಿ, ಸೊ ಇದಕ್ಕೆ ಸಂಪೂರ್ಣ ಹೆಸರಿದೆ. ಇದನ್ನ ಸಂಪೂರ್ಣವಾಗಿ ನಾವೇನಂತ ಕರಿತೀವಿ ಅಂದ್ರೆ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಹೇಳ್ತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1934ರಲ್ಲಿ ಕೆರೆಮನೆ ಶಿವರಾಮ ಹೆಗ್ಡೆ ಅವರು ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಇವರು ಕೂಡ ಯಕ್ಷಗಾನ ಕಲಾವಿದರಾಗಿರ್ತಾರೆ. ಸೊ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಮಂಡಳಿ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇದನ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ ಅಥವಾ ನಾಯಕತ್ವವನ್ನ ವಹಿಸ್ಕೊಳ್ತಾ ಇದ್ದಾರೆ ಅಂದ್ರೆ, ಸೊ ಅವರ ಗ್ರ್ಯಾಂಡ್ ಸನ್ ಅಥವಾ ಮೊಮ್ಮಗನಾಗಿರ್ತಕ್ಕಂಥ ಕೆರೆಮನೆ ಶಿವಾನಂದ ಹೆಗಡೆ ಅವರು ಇದರ ನೇತೃತ್ವವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಇವೆರಡರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಮೂರನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಡೋಲ್ಗಳನ್ನು ಇತ್ತೀಚೆಗೆ ಮೊದಲನೇ ಬಾರಿ ದಾಖಲಿಸಲಾಯಿತು? ಇನ್ ವಿಚ್ ರೀಜನ್ ವರ್ ಡೋಲ್ಸ್ ಫಸ್ಟ್ ಡಾಕ್ಯುಮೆಂಟೆಡ್ ಇನ್ ಕಲ್ಯಾಣ ಕರ್ನಾಟಕ ಏರಿಯಾ ರೀಸೆಂಟ್ಲಿ? ಸೊ ಇತ್ತೀಚೆಗೆ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೋಲ್ಗಳನ್ನು ಪತ್ತೆ ಹಚ್ಚಿರ್ತಾರೆ. ಡೋಲ್ಗಳು ಅಂದ್ರೆ ಇದನ್ನು ನಾವು ಸೀಳು ನಾಯಿ ಅಂತ ಕರಿತೇವೆ ಅಥವಾ ಕಾಡು ನಾಯಿ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇವುಗಳನ್ನ ಪ್ರಪ್ರಥಮ ಬಾರಿಗೆ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ.
ಅದು ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಸೊ ಇವುಗಳನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ನಾವು ದೋಲ್ಗಳು ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಸೀಳು ನಾಯಿ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಏಷಿಯಾಟಿಕ್ ವೈಲ್ಡ್ ಡಾಗ್ ಅಥವಾ ಏಷ್ಯಾದ ಕಾಡು ನಾಯಿ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂತ ನಿಮ್ಗೆ ಕೇಳ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಕ್ಯೂನ್ ಆಲ್ಪಿನಸ್ ಅಂತ ಹೇಳ್ತೇವೆ. ಸೊ ಇದು ಈ ಒಂದು ನಾಯಿಯ ವೈಜ್ಞಾನಿಕ ಹೆಸರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಅಲ್ಲಿ ಇದು ಕಂಡು ಬಂದಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಇದು ಕಂಡು ಬಂದಿರುತ್ತೆ. ಅದರ ಜೊತೆಗೆ ದೇವಗಿರಿ ಚಾಂಗ್ಲರ್, ಅದಾದ್ಮೇಲೆ ಸಾಲೆಬೀರನಹಳ್ಳಿ, ಅದಾದ್ಮೇಲೆ ಬಾಶಿಪುರ್ ಇನ್ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಸೊ ಕೂಡ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತವಾಗಿ ಇದರ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ನೇಚರ್ ಏನಿದೆ ಸೊ ಅದರಲ್ಲಿ ಇದನ್ನ ಯಾವ ಒಂದು ಪಟ್ಟಿಯಲ್ಲಿ ಮಾಡಲಾಗಿದೆ ಅಂತ ಹೇಳೋದಾದ್ರೆ ಸೊ ಇದನ್ನ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ನಾಯಿ ಅಂತ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ 4ನೇ ಪ್ರಶ್ನೆ, 2024ರಲ್ಲಿ ದಸರಾ ಆಸ್ಥಾನ ವಿದ್ವಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ರಿಸೀವ್ಡ್ ದಸರಾ ಆಸ್ಥಾನ್ ವಿದ್ವಾನ್ ಅವಾರ್ಡ್ ಇನ್ 2024. ಸೊ ಇದು ದಸರಾ ಸಮಯದಲ್ಲಿ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ದಸರಾ ಆಸ್ಥಾನ ವಿದ್ವಾನ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಇದನ್ನ ಈ ವರ್ಷ ಯಾರು ಕೊಟ್ಟಿರ್ತಾರೆ ಅಂದ್ರೆ ಪಂಡಿತ್ ಬಸವರಾಜ ಭಜಂತ್ರಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಚಿತ್ರವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವರು ಯಾವ ಒಂದು ಕಲೆಗೆ ಇವರು ಫೇಮಸ್ ಆಗಿದ್ದಾರೆ ಈ ಚಿತ್ರದಲ್ಲೇ ನೀವು ಗೆಸ್ ಮಾಡ್ಬೋದಾಗಿರುತ್ತೆ. ಸೊ ಇವರು ಈ ಒಂದು ಶಯನಾಯ್ ಅಂತ ನಾವೇನ್ ಹೇಳ್ತೇವೆ ಸೊ ಇದರ ಕಲಾವಿದರಾಗಿರ್ತಾರೆ ಅಥವಾ ವಾದಕರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಾರೆ. ಸೊ ಯಾವ ತಾಲೂಕು ಅಂದ್ರೆ ಬ್ಯಾಡಗಿ ತಾಲೂಕು. ಬ್ಯಾಡಗಿ ತಾಲೂಕಿನ ಯಾವ ಊರು ಅಂತ ಹೇಳಿದಾಗ ಹೆಡಿಗೊಂಡ ವಿಲೇಜ್ ಅಂತ ಬರುತ್ತೆ. ಸೊ ಈ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೇಮಸ್ ಪರ್ಸನಾಲಿಟಿ ಆಗಿರ್ತಾರೆ. ಸೊ ಇವರ ಅಚೀವ್ಮೆಂಟ್ ಅಥವಾ ಸಾಧನೆಯನ್ನ ನಾವು ನೋಡೋದಾದ್ರೆ ಈಸ್ ಎ ಗ್ರೇಡ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಆಲ್ ಇಂಡಿಯಾ ರೇಡಿಯೋ ಮತ್ತೆ ಈ ಒಂದು ದೂರದರ್ಶನ್ ನಲ್ಲಿ ಎ ವರ್ಗಕ್ಕೆ ಸೇರಿರ್ತಕ್ಕಂಥ ಅಥವಾ ಎ ಗ್ರೇಡ್ಗೆ ಸೇರಿರ್ತಕ್ಕಂಥ ಕಲಾವಿದರಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಕಪ್ಪದಗುಡ್ಡ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹೊರಡಿಸಿರುವ ಕರಡು ಅಧಿಸೂಚನೆಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಡ್ರಾಫ್ಟ್ ನೋಟಿಫಿಕೇಶನ್ ಇಶ್ಯೂಡ್ ಬೈ ದಿ ಸೆಂಟರ್ ರಿಗಾರ್ಡಿಂಗ್ ದಿ ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಮ್ಮ ಕರ್ನಾಟಕದಲ್ಲಿ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಕರಡು ಅಧಿಸೂಚನೆಯನ್ನ ಹೊರಡಿಸಿರುತ್ತೆ. ಯಾಕೆ ಕರಡು ಅಧಿಸೂಚನೆ ಆಗಿರುತ್ತೆ ಅಂದ್ರೆ ಸೊ ಅದನ್ನ ಫೈನಲೈಸ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಲೋಕಲ್ ಕಮ್ಯುನಿಟಿಯಿಂದ ಕನ್ಸೆಂಟ್ ಅಥವಾ ಒಪ್ಪಿಗೆಯನ್ನ ತೆಗೆದುಕೊಳ್ಳಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿರ್ತಾರೆ. ಯಾವ ಕಾರಣಕ್ಕಾಗಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅಲ್ಲಿ ಪರಿಸರ ಸೂಕ್ಷ್ಮ ವಲಯವನ್ನ ಗುರುತಿಸಲಿಕ್ಕೆ ಅಥವಾ ಟು ಐಡೆಂಟಿಫೈ ಈಕೋ ಸೆನ್ಸಿಟಿವ್ ಝೋನ್ ಅನ್ನ ಐಡೆಂಟಿಫೈ ಮಾಡುವ ಕಾರಣದಿಂದ ಸೊ ಇದಕ್ಕೆ ಈ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಇಶ್ಯೂ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಪ್ಪದ ಗುಡ್ಡವನ್ನ ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರಿತೇವೆ. ಸೊ ಇದನ್ನ ಈಗ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಕೇಂದ್ರ ಸರ್ಕಾರ ಒಂದು ಇಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಸೊ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳ್ತೇವೆ. ಪರಿಸರ ಸೂಕ್ಷ್ಮ ವಲಯ ಅಂದರೆ ಏನು, ಅಲ್ಲಿ ಯಾವ ಆಕ್ಟಿವಿಟೀಸ್ ಮಾಡಬಹುದು, ಯಾವ್ದು ಮಾಡಂಗಿಲ್ಲ ಅದನ್ನ ಫುಲ್ ವರ್ಷನ್ ವಿಡಿಯೋದಲ್ಲಿ ಹೇಳಿರ್ತಾನೆ. ಸೊ ಇಲ್ಲಿ ಈ ಒಂದು ಅಪ್ಡೇಟ್ ಏನಿದೆ ಅದನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದು ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಏನಿರುತ್ತೆ ಅದು ಎಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ ಅಂತ ಹೇಳೋದಾದ್ರೆ 322.695 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುತ್ತೆ. ಇದರಲ್ಲಿ 23.804 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದು ಫಾರೆಸ್ಟ್ ಅಥವಾ ಕಾಡಿನಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. 298.890 ಸ್ಕ್ವೇರ್ ಕಿಲೋಮೀಟರ್ ಏನಿರುತ್ತೆ ಅದು ಅರಣ್ಯೇತರ ಅಥವಾ ನಾನ್ ಫಾರೆಸ್ಟ್ ಏರಿಯಾ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಜೊತೆಗೆ ಇನ್ನೂ ಕೆಲವೊಂದು ಪ್ರದೇಶಗಳನ್ನ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ಸ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ಯಾವ್ದು ಅಂದ್ರೆ ಒಂದನ್ನ ಬುಕ್ಕಾಪಟ್ಟಣ ಅಂತ ಹೇಳ್ತೇವೆ, ಒಂದು ಕಮ್ಮಸಂದ್ರ, ನಾಗರಹೊಳೆ, ಕಾವೇರಿ ವನ್ಯ ಅಭಯಾರಣ್ಯ, ದಾಂಡೇಳಿ ವನ್ಯ
ವನ್ಯಜೀವಿ ಅಭಯಾರಣ್ಯಗಳನ್ನು ಕೂಡ ಸೊ ಈ ಒಂದು ಸಂಭಾವ್ಯ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಪ್ಪದ ಗುಡ್ಡ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರೊಟೆಕ್ಟೆಡ್ ಏರಿಯಾ ಆಗಿರುತ್ತೆ, ಅಂದ್ರೆ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಸೊ ಇದರ ಏರಿಯಾ ಎಷ್ಟಿರುತ್ತೆ ಅಂದ್ರೆ 244.15 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಇದರ ಒಟ್ಟು ವಿಸ್ತೀರ್ಣ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಲೊಕೇಶನ್ ಅಂದ್ರೆ ಇದು ಎಕ್ಸಾಕ್ಟ್ಲಿ ಎಷ್ಟು ತಾಲೂಕುಗಳಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ ಇದು 3 ತಾಲೂಕುಗಳಲ್ಲಿ ಅಥವಾ 3 ತಾಲೂಕ್ಸ್ಗಳಲ್ಲಿ ಅದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆ ತಾಲೂಕುಗಳು ಯಾವುದು ಅಂದ್ರೆ ಒಂದನ್ನ ಮುಂಡರಗಿ, ಒಂದು ಗದಗ್, ಇನ್ನೊಂದನ್ನ ಶ್ರೀಹರಿಹಟ್ಟಿ ಅಂತ ಹೇಳ್ತೇವೆ, ಇದು ಗದಗ್ ಡಿಸ್ಟ್ರಿಕ್ಟ್. ಸೊ ಇದು ಬೇರೆ ಬೇರೆ ಆಗಿರುತ್ತೆ. ಸೊ ಒಂದು ಗದಗ್, ಇನ್ನೊಂದು ಶ್ರೀಹರಿಹಟ್ಟಿ ಮತ್ತೆ ಮುಂಡರಗಿಗೆ ಸೇರಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶ ಏನಿರುತ್ತೆ ಸೊ ಈ ಪ್ರದೇಶವನ್ನ ಅಫಿಷಿಯಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಅಂದ್ರೆ ವನ್ಯಜೀವಿ ಅಭಯಾರಣ್ಯ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರಲ್ಲಿ ಇದನ್ನ ಅಧಿಕೃತವಾಗಿ ವನ್ಯಜೀವಿ ಅಭಯಾರಣ್ಯ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿರ್ತಾರೆ. ದಟ್ ವಾಸ್ ಇನ್ ದ ಇಯರ್ 2019 ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈಗ ಇದನ್ನ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡತಕ್ಕಂತ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 6ನೇ ಪ್ರಶ್ನೆ, ಈ ವರ್ಷದ ಹುಲಿಕಾನು ಪ್ರಗತಿಪರ ಆದಿವಾಸಿ ವನ್ಯಜೀವಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಹೂ ಇಸ್ ದಿ ರಿಸಿಪಿಯೆಂಟ್ ಆಫ್ ದಿಸ್ ಇಯರ್ಸ್ ಹುಲಿಕಾನು ಪ್ರೋಗ್ರೆಸಿವ್ ಆದಿವಾಸಿ ವೈಲ್ಡ್ ಲೈಫ್ ಅವಾರ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆ.ಟಿ. ರಾಜಪ್ಪನವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಹುಲಿಕಾನು ಅಥವಾ ಈ ಒಂದು ಹುಲಿಕಾನು ಪ್ರೋಗ್ರೆಸಿವ್ ಆದಿವಾಸಿ ವೈಲ್ಡ್ ಲೈಫ್ ಅವಾರ್ಡ್ ಏನಿರುತ್ತೆ ಸೊ ಇದನ್ನ ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ನಾಯಕರಿಗೆ ನೀಡಲಾಗುತ್ತೆ. ಸೊ ಯಾರು ಈ ಒಂದು ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ತಮ್ಮ ಒಂದು ಕೊಡುಗೆಗಳನ್ನ ನೀಡ್ತಾರೆ ಸೊ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದು ಒಂದು ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ರಾಜಪ್ಪ ಅವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇವರು ಟ್ರೈಬಲ್ ಲೀಡರ್ಸ್ ಆಗಿರ್ತಾರೆ, ಅದ್ರ ಜೊತೆಗೆ ಕನ್ಸರ್ವೇಷನಿಸ್ಟ್ ಅಂತ ಕರಿತೇವೆ, ಅಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಟ್ರೈಬಲ್ ಲೀಡರ್ಸ್ಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಜೆ.ಟಿ. ರಾಜಪ್ಪ ಏನಿರ್ತಾರೆ ಸೊ ಇವರು ಯಾವ ಒಂದು ಟ್ರೈಬ್ಗೆ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಾರೆ ಅಂದ್ರೆ ಜೇನು ಕುರುಬ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಹೋಮ್ ಟೌನ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಅವರ ಹುಟ್ಟೂರನ್ನ ನಾವು ನೋಡೋದಾದ್ರೆ ಕರ್ನಾಟಕದ ನಾಗರಹೊಳೆ ಸಮೀಪದಲ್ಲಿರ್ತಕ್ಕಂಥ ಮಲಲುಕೊಳ್ಳಿ ಹಾಡಿಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ, ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಅವಾರ್ಡ್ ನಲ್ಲಿ 3 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವು ಮುಂದಿನ ಪ್ರಶ್ನೆಗೆ ಬರೋಣ. ಕ್ವೆಶ್ಚನ್ ನಂಬರ್ 7. ವಿಜಯಪುರ ಜಿಲ್ಲೆಯ ಮಮದಾಪುರದಲ್ಲಿ ಕರ್ನಾಟಕ ಸರ್ಕಾರವು ಘೋಷಿಸಿದ ಜೀವ ವೈವಿಧ್ಯ ಪರಂಪರೆಯ ತಾಣದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಡಿಕ್ಲೇರ್ಡ್ ಬೈ ಕರ್ನಾಟಕ ಗವರ್ನಮೆಂಟ್ ಇನ್ ಮಮದಾಪುರ್, ವಿಜಯಪುರ ಡಿಸ್ಟ್ರಿಕ್ಟ್? ಸೊ ವಿಜಯಪುರ ಜಿಲ್ಲೆಯ ಮಮದಾಪುರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಜೀವ ವೈವಿಧ್ಯ ಪರಂಪರೆಯ ತಾಣವನ್ನ ಈಗ ಡಿಕ್ಲೇರ್ ಮಾಡಿರುತ್ತೆ. ಅದರ ಹೆಸರೇನಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯತೆ ಪರಂಪರೆಯ ತಾಣ ಅಂತ ಸೊ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ ಅನ್ನ ನಾವು ನಲ್ಲೂರು ಟ್ಯಾಮರಿಂಡ್ ಗ್ರೂವ್ ಬೆಂಗಳೂರು ಅಂತ ಕರಿತೇವೆ, ಅಂದ್ರೆ ನಮ್ಮ ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ನಲ್ಲೂರು ಉನಶೇತೋಪ್ ಆಗಿರುತ್ತೆ. ಸೊ ಇದು ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಡಿಕ್ಲೇರ್ ಮಾಡಿರ್ತಕ್ಕಂಥ ಭಾರತ ದೇಶದ ಪ್ರಪ್ರಥಮ ಪ್ರದೇಶವಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಇನ್ನೊಂದು ಪ್ರದೇಶವನ್ನ ಕೂಡ ಸೊ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಪ್ರದೇಶವನ್ನ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಂದ್ರೆ 1495 ಎಕರ್ಸ್ ಆಫ್ ಫಾರೆಸ್ಟ್ ಅದಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಮಮದಾಪುರ್ನ ಬಳಿ ಇರ್ತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಪ್ರದೇಶವನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಥವಾ ಜೀವ ವೈವಿಧ್ಯತೆ ಪರಂಪರೆ ತಾಣವಾಗಿ ಗುರುತಿಸ್ತಕ್ಕಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿ
ಸ್ವಾಮೀಜಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಸೊ ಇದಕ್ಕೆ ನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಕರ್ನಾಟಕದ ಯಾವ ವನ್ಯಜೀವಿ ಅಭಯಾರಣ್ಯವು ಹುಲಿ ಸಂರಕ್ಷಿತ ಸ್ಥಾನಮಾನವನ್ನು ಮುಂದುವರೆಸದಿರಲು ನಿರ್ಧರಿಸಿದೆ? ಸೊ ವಿಚ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ ಹ್ಯಾಸ್ ಡಿಸೈಡೆಡ್ ನಾಟ್ ಟು ಪರ್ಸ್ಯೂ ಟೈಗರ್ ರಿಸರ್ವ್ ಸ್ಟೇಟಸ್? ಸೊ ದಿಸ್ ಇಸ್ ಅ ಬ್ಯಾಡ್ ನ್ಯೂಸ್ ಆಕ್ಚುಲಿ. ಸೊ ಕೇಂದ್ರ ಸರ್ಕಾರ ಮತ್ತೆ NTCA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಸೊ ಇವೆರಡು ಪ್ರದೇಶಗಳನ್ನ ನಮ್ಮ ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಬಟ್ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ರೆಡಿ ಇಲ್ಲ. ಸೊ ಹಾಗಿದ್ರೆ ಅವೆರಡು ರಿಜೆಕ್ಟ್ ಆಗಿರ್ತಕ್ಕಂಥ ಎರಡು ಪ್ರದೇಶಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಲೆ ಮಹದೇಶ್ವರ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ಅಭಯಾರಣ್ಯವಾಗಿರುತ್ತೆ. ಇದರ ಜೊತೆಗೆ ಕುದುರೆಮುಖ ಸೊ ಕುದುರೆಮುಖ ಮತ್ತೆ MMLs ಇವೆರಡನ್ನ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಟೈಗರ್ ರಿಸರ್ವ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿಯನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಒಂದನ್ನ ನಾವು ಅಂಚಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಹೇಳ್ತೇವೆ, ಇನ್ನೊಂದು ಭದ್ರಾ ಟೈಗರ್ ರಿಸರ್ವ್. ಸೊ ಈಗ ಕುದುರೆಮುಖ ಸೊ ಇದನ್ನೇ ನಾವು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ನಾಗರಹೊಳೆ ಟೈಗರ್ ರಿಸರ್ವ್, ಬಿಳಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್. ಸೊ ಅದಾದ್ಮೇಲೆ MMLs ಅದನ್ನು ಕೂಡ ನಾವು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಬ್ಯಾಡ್ ಡಿಸಿಷನ್ ಆಗಿರುತ್ತೆ. ಸೊ ಅವೆರಡು ಪ್ರದೇಶಗಳನ್ನ ಆಲ್ರೆಡಿ ಹೇಳಿದ್ದಾನೆ. ಒಂದು ಮಲೆ ಮಹದೇಶ್ವರ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ, ಇನ್ನೊಂದು ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇವೆರಡನ್ನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ಕೈ ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ MMLs ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಚಾಮರಾಜನಗರ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಸೊ ಇದನ್ನ ಸ್ಯಾಂಕ್ಚುರಿ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 2013 ಅಥವಾ 2013ರಲ್ಲಿ. ಸೊ ಇದನ್ನ ಅಭಯಾರಣ್ಯವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಏನಿರುತ್ತೆ ಸೊ ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 1987 ನಲ್ಲಿ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9ಗೆ ಬರೋಣ. ಸೊ 9ನೇ ಪ್ರಶ್ನೆ, ಕರ್ನಾಟಕದ ಎಲ್ಲ ಸರ್ಕಾರಿ ವಸತಿ ಶಾಲೆಗಳನ್ನು ಏನೆಂದು ಮರುನಾಮಕರಣ ಮಾಡಲಾಗುತ್ತಿದೆ? ಸೊ ವಾಟ್ ವಿಲ್ ಆಲ್ ಗವರ್ನಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ ಕರ್ನಾಟಕ ಬಿ ರೀನೇಮ್ ಟು? ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳಿಗೆ ಈಗ ಹೊಸದೊಂದು ನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನ ಇತ್ತೀಚಿನ ಬಜೆಟ್ ನಲ್ಲಿ ತಿಳಿಸಿದ್ರು. ಸೊ ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಂತ ಇದನ್ನ ನಾಮಕರಣ ಮಾಡ್ತಾ ಇದ್ದಾರೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗಳು ಅಥವಾ ಮಹರ್ಷಿ ವಾಲ್ಮೀಕಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಇದಕ್ಕೆ ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವೆಲ್ಲವನ್ನ ಮರುನಾಮಕರಣ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ ಗವರ್ನಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ವಸತಿ ಶಾಲೆಗಳನ್ನ ಇನ್ ಮುಂದೆ ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗಳು ಎಂದು ಮರುನಾಮಕರಣ ಮಾಡಲಾಗಿರುತ್ತೆ. ಇದರ ಜೊತೆಗೆ ಒಂದು ಯೂನಿವರ್ಸಿಟಿಯನ್ನು ಕೂಡ ಇದೇ ನಾಮಕರಣ ಮಾಡಲಾಗಿರುತ್ತೆ. ಆ ಯೂನಿವರ್ಸಿಟಿ ಯಾವುದು ಅಂದ್ರೆ ರಾಯಚೂರು ಯೂನಿವರ್ಸಿಟಿಯನ್ನ ಕೂಡ ಈಗ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಕ್ಯಾಸನೂರು ಅರಣ್ಯ ರೋಗವನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಸೊ ವಾಟ್ ಈಸ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಕಾಮನ್ಲಿ ರೆಫರ್ಡ್ ಟು ಆಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಮಂಕಿ ಫೀವರ್ ಅಥವಾ ಮಂಗನ ಜ್ವರ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಸೊ ಈ ಒಂದು ಜ್ವರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ವ್ಯಾಕ್ಸಿನ್ ಈಗ ಟ್ರಯಲ್ಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಮನುಷ್ಯರಿಗೆ ಕೊಡುವ ಮುಂಚೆ ಪ್ರಯೋಗಾಲಯಗಳಲ್ಲಿ ಅದರ ಸೇಫ್ಟಿಯನ್ನ ಚೆಕ್ ಮಾಡ್ತಾರೆ. ಸೊ ಆ ಒಂದು ಪ್ರಯೋಗಾಲಯಗಳನ್ನ ಈಗ ನಡೆಸ್ತಾ ಇದ್ದಾರೆ. ಸೊ ಇದು 2026ಕ್ಕೆ ಮನುಷ್ಯರಿಗೆ ನೀಡಲಿಕ್ಕೆ ಲಭ್ಯವಿರತಕ್ಕಂಥ ಅಪ್ಡೇಟ್ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಒಂದು ಕಾಯಿಲೆಯನ್ನು ನಾವು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರಿತೇವೆ. ಸೊ ಇದಕ್ಕೆ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಇಂಡಿಯನ್ ಇಮ್ಯುನೋಲಾಜಿಕಲ್ ಲಿಮಿಟೆಡ್ ಇನ್ ಕೊಲಾಬರೇಷನ್ ವಿತ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇವರಿಬ್ಬರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನಿದೆ ಸೊ ಇವರ ಸಹಯೋಗದೊಂದಿಗೆ ಇಂಡಿಯನ್ ಇಮ್ಯುನೋಲಾಜಿಕ್ಸ್ ಲಿಮಿಟೆಡ್ ಅವರು ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಏನಿದೆ ಪ್ರಸ್ತುತವಾಗಿ ಹ್ಯೂಮನ್ ಟ್ರಯಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಕಡಿಮೆ ಡೋಸ್ಗಳ ಮುಖಾಂತರ ಮನುಷ್ಯರಿಗೆ ಕೊಡ್ತಕ್ಕಂಥ ಪ್ರಯೋಗಗಳನ್ನ ಏಪ್ರಿಲ್ 2025ರಿಂದ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಇದನ್ನ ಸೇಫ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಸೊ 2026ರವರೆಗೆ ಆಗುತ್ತೆ. ಸೊ ಅದಾದ ಮೇಲೆ ಇದು ಲಭ್ಯವಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಇನ್ನೊಂದು ಹೆಸರೇನು ಅಂದ್ರೆ ಮಂಕಿ ಫೀವರ್ ಅಂತ ನಾವು ಇದನ್ನ ಕರಿತೇವೆ. ಸೊ ಇದನ್ನ ನಾವು
ವೈರಲ್ ಹೆಮೊರೇಜಿಕ್ ಫೀವರ್ ಎಂಡಮಿಕ್ ಟು ಸರ್ಟನ್ ರೀಜನ್ಸ್ ಆಫ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದ ಕೆಲವೊಂದು ಪ್ರದೇಶಗಳಲ್ಲಿ ಕಾಣಿಸ್ತಕ್ಕಂಥ ವೈರಲ್ ಹೆಮೊರೇಜಿಕ್ ಜ್ವರ ಅಂತ ಕರಿತೇವೆ. ಅಂದರೆ ವೈರಸ್ನಿಂದ ಬರುತ್ತೆ, ಹೆಮೊರೇಜ್ ಅಂದರೆ ರಕ್ತಸ್ರಾವ ಆಗ್ತಕ್ಕಂಥ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ವೈರಸ್ ಅನ್ನು ನಾವು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ವೈರಸ್ ಅಂತ ಕರಿತೇವೆ. ಸೊ ಈ ಒಂದು ವೈರಸ್ ಏನಿದೆ ಇದು ಫ್ಲೇವಿವಿರಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಕ್ಯಾಸನೂರ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ಪ್ರಪ್ರಥಮ ಬಾರಿಗೆ 1957 1957ರಲ್ಲಿ ಕ್ಯಾಸನೂರು ಫಾರೆಸ್ಟ್ ಆಫ್ ಕರ್ನಾಟಕದಲ್ಲಿ ಇದು ಮೊದಲು ಪತ್ತೆ ಆಗಿರುವ ಕಾರಣದಿಂದ ಇದಕ್ಕೆ ಕ್ಯಾಸನೂರು ವೈರಲ್ ಫೀವರ್ ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಈ ಒಂದು ಹಾರ್ಡ್ ಟಿಕ್ಸ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂಥ ಟಿಕ್, ಇದನ್ನ ಉಣ್ಣೆ ಅಂತ ಕರಿತೇವೆ. ಸೊ ಇವುಗಳು ಕಡಿತದಿಂದ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಕರ್ನಾಟಕದ ಯಾವ ವಿಭಾಗದಲ್ಲಿ ಆಲಿವ್ ರಿಡ್ಲಿ ಸಮುದ್ರ ಆಮೆ ಪಾರುಗಾಣಿಕೆ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ? ಅಂದರೆ ಇನ್ ವಿಚ್ ಡಿವಿಷನ್ ಆಫ್ ಕರ್ನಾಟಕ ವಿಲ್ ದಿ ಆಲಿವ್ ರಿಡ್ಲಿ ಸೀ ಟರ್ಟಲ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಿ ಎಸ್ಟಾಬ್ಲಿಷ್? ಸೊ ನಮ್ಮ ಕರ್ನಾಟಕದಲ್ಲಿ ಈ ಆಮೆಗಳಲ್ಲೇ ತುಂಬ ಚಿಕ್ಕದಾಗಿರ್ತಕ್ಕಂಥ ಆಮೆ, ಅದನ್ನು ನಾವು ಆಲಿವ್ ರಿಡ್ಲಿ ಟರ್ಟಲ್ ಅಂತ ಕರಿತೇವೆ. ಸೊ ಇದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಮತ್ತು ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಅದನ್ನ ಎಲ್ಲಿ ಸ್ಥಾಪನೆ ಮಾಡತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡದಲ್ಲಿ ಇದನ್ನ ಸ್ಥಾಪನೆ ಮಾಡತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಈ ಒಂದು ಆಮೆಯನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಆಮೆಗಳಲ್ಲಿಯೇ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಆಮೆ ಆಗಿರುತ್ತೆ. ಸೊ ಇದರ ಸಂತತಿ ಈಗ ಕಡಿಮೆ ಆಗ್ತಾ ಇರುವ ಕಾರಣದಿಂದ ಸೊ ಇದನ್ನ ರಿಹ್ಯಾಬಿಲಿಟೇಟ್ ಮಾಡತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಆಕ್ಚುಲಿ ಈ ಆಮೆಗಳು ಒಡಿಶಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಗಹಿರ್ ಮಾಟ ಅಂತ ನೀವು ಕೇಳಿರ್ಬೋದು. ಸೊ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಆಮೆಗಳಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಆಮೆಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಅನ್ನ ಕಾರವಾರ ಡಿವಿಷನ್ ಆಫ್ ಕರ್ನಾಟಕದಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಅಂಡರ್ ದಿ ಕೆ ಶೋರ್ ಸ್ಕೀಮ್ ಅಂತ ಕರಿತೇವೆ. ಅಂದ್ರೆ ಈ ರೆಸ್ಕ್ಯೂ ಸೆಂಟರ್ ಏನಿದೆ ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಏನಿದೆ, ಸೊ ಇದಕ್ಕೆ ಫಂಡ್ ಅಥವಾ ನಿಧಿಯನ್ನ ಒದಗಿಸ್ತಾ ಇರ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ನವರು. ವರ್ಲ್ಡ್ ಬ್ಯಾಂಕು ನಮ್ಮ ಕರ್ನಾಟಕಕ್ಕಾಗಿ ಒಂದು ಸ್ಕೀಮ್ ಅನ್ನ ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಡೆಡಿಕೇಟ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ಅನ್ನ ನಾವು ಕೆ ಶೋರ್ ಸ್ಕೀಮ್ ಅಂತ ಕರಿತೇವೆ. ಈ ಕೆ ಶೋರ್ ಸ್ಕೀಮ್ ನ ಭಾಗವಾಗಿ ಈ ಒಂದು ಆಲಿವ್ ರಿಡ್ಲಿ ಟರ್ಟಲ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಅಥವಾ ರೆಸ್ಕ್ಯೂ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಕೆ ಶೋರ್ ಸ್ಕೀಮ್ ಅನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಜಲ ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಮಾಲಿನ್ಯ ಆಗಿರ್ಬೋದು ಅಥವಾ ಸ್ವಚ್ಛತೆ ಆಗಿರ್ಬೋದು, ಸೊ ಇವೆಲ್ಲ ಬ್ರಾಡರ್ ಆಬ್ಜೆಕ್ಟಿವ್ ಇಟ್ಕೊಂಡು ಇದನ್ನ ಮಾಡಿರ್ತಾರೆ. ಸೊ ಅದರ ಒಂದು ಭಾಗದಲ್ಲಿ ಈಗ ಬಯೋಡೈವರ್ಸಿಟಿಯನ್ನ ಕೂಡ ಎನ್ಹಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಾರವಾರದಲ್ಲಿ ಎಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ಹೇಳೋದಾದ್ರೆ ಟ್ರೀ ಪಾರ್ಕ್ ಅಟ್ ಕೋಡಿ ಬಾಗ್ ಇನ್ ಕಾರವಾರ. ಕಾರವಾರದಲ್ಲಿ ಕೋಡಿ ಬಾಗ್ ಅಂತ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಒಂದು ಟ್ರೀ ಪಾರ್ಕ್ ಅಂತ ಇರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಕೆ ಶೋರ್ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದೆ ಆದ್ರೆ ಕರ್ನಾಟಕ ಸರ್ಫೇಸ್ ಸಸ್ಟೈನಬಲ್ ಹಾರ್ವೆಸ್ಟ್ ಆಫ್ ಓಷನ್ ರಿಸೋರ್ಸಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇದು ವರ್ಲ್ಡ್ ಬ್ಯಾಂಕ್ ನಿಂದ ಫಂಡ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಡಿಸೆಂಬರ್ ಅಂದ್ರೆ ಇದೇ ತಿಂಗಳು ಮುಗಿಯೋಷ್ಟೊತ್ತಿಗೆ ಈ ಒಂದು ರೆಸ್ಕ್ಯೂ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಆಲಿವ್ ರಿಡ್ಲಿ ಟರ್ಟಲ್ ನ ಒಂದು IUCN ನ ಸ್ಟೇಟಸ್ ಅನ್ನ ಹೇಳೋದಾದ್ರೆ ಸೊ ಇದನ್ನ ನಾವು ವಲ್ನರಬಲ್ ಅಥವಾ ದುರ್ಬಲ ಅಂತ ಹೇಳ್ತೇವೆ. ಸೊ ಇದೇ ಪ್ರಾಣಿಯನ್ನ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಸೊ ವೃತ್ತಾಕಾರದ ರಚನೆಯಲ್ಲಿ ಜೋಡಿಸಲಾದ ದೊಡ್ಡ ಕಲ್ಲುಗಳನ್ನು ಒಳಗೊಂಡಿರುವ ಮೆಗಾಲಿತ್ನ ವಿಧ ಯಾವುದು? Which of the following is a type of megalith that consists of large stones arranged in the circular formation? Megalith ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳ ರಚನೆಗಳನ್ನ ಮಾಡ್ತಾ ಇದ್ದಂತಹ ಒಂದು ಯುಗವನ್ನ ನಾವು ಮೆಗಾಲಿತ್ ಅಂತ ಕರಿತೇವೆ. ಮೆಗಾ ಅಂದ್ರೆ ದೊಡ್ಡದು, ಲಿತ್ ಅಂದ್ರೆ ಸ್ಟೋನ್, ದೊಡ್ಡದಾಗಿರ್ತಕ್ಕಂಥ ಕಲ್ಲಿನ ರಚನೆಗಳನ್ನ ಮಾಡ್ತಕ್ಕಂಥ ಒಂದು ಎರ ಆಗಿರುತ್ತೆ. ಸೊ ಈ ಕಲ್ಲಿನ ರಚನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೀಗೆ ವರ್ಟಿಕಲ್ ಆಗಿ ಮಾಡ್ತಾರೆ, ಈ ತರ ಸರ್ಕ್ಯುಲರ್ ಆಗಿ ಮಾಡ್ತಾರೆ, ಅಥವಾ ಚಿಕ್ಕ ಚಿಕ್ಕ ಬೋಲ್ಡ್
ಬೋಲ್ಡರ್ಸ್ಗಳನ್ನು ಒಂದ್ರ ಮೇಲೆ ಅರೇಂಜ್ ಮಾಡ್ತಾರೆ. ಈ ರೀತಿಯ ಡಿಫ್ರೆಂಟ್ ಮೆಥಡ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವೃತ್ತಾಕಾರದ ರಚನೆಯಲ್ಲಿರ್ತಕ್ಕಂಥ ಆ ರೀತಿಯ ಮೆಗಾಲಿತ್ಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ದೇನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರೋಮ್ಲೆಕ್ ಅಂತ ಇದನ್ನ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಮಿನ್ಹೀರ್ ಅಂದ್ರೆ ಈ ತರ ಲಂಬವಾಗಿರ್ತಕ್ಕಂಥ ಕಲ್ಲುಗಳು. ಡಾಲ್ಮೆನ್ ಅಂದ್ರೆ ಸೊ ಈ ಒಂದು ಲಂಬವಾಗಿರ್ತಕ್ಕಂಥ ಕಲ್ಲುಗಳು, ಅದ್ರ ಮೇಲೆ ಕಲ್ಲನ್ನ ಜೋಡಿಸಿದ್ರೆ ನಾವು ಡಾಲ್ಮೆನ್ ಅಂತ ಹೇಳ್ತೇವೆ. ಕ್ರೋಮ್ಲೆಕ್ ಅಂದ್ರೆ ಸೊ ವೃತ್ತಾಕಾರವಾಗಿರ್ತಕ್ಕಂಥ ಕಲ್ಲುಗಳ ರಚನೆಯನ್ನ ನಾವು ಕ್ರೋಮ್ಲೆಕ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಮೈಸೂರಿನಲ್ಲಿ ಈ ಮೆಗಾಲಿಥಿಕ್ ಬರಿಯಲ್ ಸೈಟ್ಸ್ ಏನಿದಾವೆ, ಸೊ ಇದನ್ನ ಎಸ್ಕವೇಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಅಂದ್ರೆ ಮೈಸೂರಿನಲ್ಲಿ ಉತ್ಖನನ ಮಾಡಲಿರ್ತಕ್ಕಂಥ ಬೃಹತ್ ಶಿಲಾಯುಗದ ಸಮಾಧಿ ಸ್ಥಳ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಈ ಒಂದು ಪ್ರದೇಶ ಏನಿದೆ, ಸೊ ಇಲ್ಲಿ ಸರ್ಕ್ಯುಲರ್ ಆಗಿರ್ತಕ್ಕಂಥ ಸ್ಟೋನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಬರಿಯಲ್ ಸೈಟ್ಗಳು ಇರ್ತವೆ. ಬರಿಯಲ್ ಅಂದ್ರೆ ಸಮಾಧಿ ಮಾಡಿರ್ತಕ್ಕಂಥ ಒಂದು ಪ್ರದೇಶಗಳಿರ್ತವೆ. ಆ ಪ್ರದೇಶಗಳನ್ನ ಈಗ ಉತ್ಖನನ ಮಾಡ್ತಾರೆ. ಅದನ್ನ ಉತ್ಖನನ ಮಾಡೋದ್ರಿಂದ ಸೊ ಐತಿಹಾಸಿಕವಾಗಿ ನಾವು ಕೆಲವೊಂದು ವಿಷಯಗಳನ್ನ ತಿಳಿದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಉತ್ಖನನ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಏನಿದೆ, ಇದು ಮೆಗಾಲಿಥಿಕ್ ಬರಿಯಲ್ ಸೈಟ್ ಆಗಿರುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳ ರಚನೆಯನ್ನ ಹೊಂದಿರತಕ್ಕಂಥ ಒಂದು ಸಮಾಧಿ ಆಗಿರ್ತಕ್ಕಂಥ ಸ್ಥಳವಾಗಿರುತ್ತೆ. ಸೊ ಈ ಸ್ಥಳ ಎಲ್ಲಿರುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಇದನ್ನ ಎಸ್ಕವೇಷನ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಎಕ್ಸಾಕ್ಟ್ಲಿ ಎಲ್ಲಿ ಇದನ್ನ ಎಸ್ಕವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಸೊ ಇದನ್ನ ಎಸ್ಕವೇಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಮೆಗಾಲಿಥಿಕ್ ಏಜ್ ಏನಿದೆ, ಇದು 1000 BC ಇಂದ 3000 CE ಈ ಒಂದು ಸಮಯದ ನಡುವೆ ಇರತಕ್ಕಂಥ ಒಂದು ಎರ ಆಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ಸರ್ಕಲ್ಸ್ ಮೇಡ್ ಅಪ್ ಆಫ್ ಲಾರ್ಜ್ ಬೋಲ್ಡರ್ಸ್ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳಿಂದ ವೃತ್ತಾಕಾರದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಕಲ್ಲಿನ ರಚನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ತಿಳಿಲಿಕ್ಕೆ ಈಗ ಒಂದು ಎಸ್ಕವೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಸೊ ಕರ್ನಾಟಕದಲ್ಲಿ ಅಪರೂಪದ ರಕ್ತದಾನಿಗಳ ಕಾರ್ಯಕ್ರಮವನ್ನು ಯಾವ ಸಂಸ್ಥೆಯು ಮುನ್ನಡೆಸುತ್ತಿದೆ? ಸೊ ವಿಚ್ ಆರ್ಗನೈಸೇಷನ್ is leading the race of blood donors, rare blood donors program in Karnataka. ಸೊ ಕೆಲವೊಂದು ರಕ್ತದ ಗುಂಪುಗಳನ್ನು ನಾವು ರೇರ್ ಅಥವಾ ಅಪರೂಪದ ರಕ್ತದ ಗುಂಪುಗಳು ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ನೀವು ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ನೆಗೆಟಿವ್ ಇದೆಲ್ಲ ಕೇಳಿರ್ತೀರಾ. ಸೊ ದೀಸ್ ಆರ್ ಆಲ್ ವೆರಿ ಕಾಮನ್ ಬ್ಲಡ್ ಗ್ರೂಪ್ಸ್ ಆಗಿರುತ್ತೆ. ಇವನ್ನ ಹೊರತುಪಡಿಸಿ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಬರುತ್ತೆ, ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಬರುತ್ತೆ. ಸೊ ಇವೆಲ್ಲ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರಕ್ತಗಳಾಗಿರ್ತವೆ. ಈ ರೀತಿಯ ರಕ್ತಗಳನ್ನ ಹೊಂದಿರತಕ್ಕಂಥ ಜನಸಂಖ್ಯೆ ಬಹಳ ಬಹಳ ಕಡಿಮೆ ಇರುತ್ತೆ. ಸಪೋಸ್ ಅದೇ ರೀತಿಯ ರಕ್ತವನ್ನ ಹೊಂದಿರತಕ್ಕಂಥ ವ್ಯಕ್ತಿಗೆ ಏನಾದರೂ ಅಪಘಾತ ಆಗಿ ಅವರಿಗೆ ರಕ್ತದ ಅವಶ್ಯಕತೆ ಇದ್ದಲ್ಲಿ, ಸೊ ಈ ರೀತಿಯ ಅಪರೂಪದ ರಕ್ತವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಹುಡುಕೋದು ಬಹಳ ಕಷ್ಟ. ಸೊ ಆ ಒಂದು ಕಾರಣಕ್ಕಾಗಿ ಅದೇ ರೀತಿಯ ರಕ್ತದ ಗುಂಪುಗಳನ್ನ ಇವಾಗ್ಲಿಂದನೇ ಕಲೆಕ್ಟ್ ಮಾಡಿ ಕ್ರಯೋಜೆನಿಕ್ ಸ್ಟೋರ್ ಮಾಡ್ತಾರೆ. ಕ್ರಯೋಜೆನಿಕ್ ಅಂದ್ರೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಅದನ್ನ ಸಂಗ್ರಹಣೆ ಮಾಡಲಾಗುತ್ತೆ. ಸಂಗ್ರಹಣೆ ಮಾಡಿದಾಗ ಆ ರೀತಿಯ ವ್ಯಕ್ತಿಗಳು ಅಥವಾ ಅವಶ್ಯಕತೆ ಬಂದಲ್ಲಿ ಆ ರಕ್ತವನ್ನ ನಾವು ಬಳಕೆ ಮಾಡಿಕೊಂಡು ಆ ವ್ಯಕ್ತಿಗಳನ್ನ ನಾವು ಬದುಕಿಸಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಅಪರೂಪದ ರಕ್ತದಾನಿಗಳ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುತ್ತೆ. ಸೊ ಅದನ್ನು ಯಾರು ಮುನ್ನಡೆಸ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ವೈದ್ಯಕೀಯ ಸೇವೆಗಳ ಟ್ರಸ್ಟ್ ಅಥವಾ ಬೆಂಗಳೂರು ಮೆಡಿಕಲ್ ಸರ್ವಿಸಸ್ ಟ್ರಸ್ಟ್ ನ ವತಿಯಿಂದ ಸೊ ಈ ಒಂದು ರೇರ್ ಬ್ಲಡ್ ಗ್ರೂಪ್ಸ್ ಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಅಥವಾ ಆ ಪ್ರೋಗ್ರಾಮ್ ಅನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ದಿ ಪ್ರೋಗ್ರಾಮ್ ಏನಿದೆ, ಇದನ್ನ ಫಸ್ಟ್ ರೇರ್ ಬ್ಲಡ್ ಡೋನರ್ ಪ್ರೋಗ್ರಾಮ್ ಅಂತ ಕರಿಬಹುದಾಗಿರುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಈ ರೀತಿಯ ಅಪರೂಪದ ರಕ್ತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮೊದಲ ಕಾರ್ಯಕ್ರಮ ಇರೋದಿಲ್ಲ. ಸೊ ಇದೇ ಮೊಟ್ಟ ಮೊದಲನ ಬಾರಿಗೆ ಈ ರೀತಿಯ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಬೆಂಗಳೂರು ಮೆಡಿಕಲ್ ಸರ್ವಿಸಸ್ ಟ್ರಸ್ಟ್. ಇದನ್ನ ನಾವು ಪ್ರಶ್ನೆಯಲ್ಲೇ ತಿಳ್ಕೊಂಡಿದ್ದೇವೆ. ಸೊ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಕ್ತ ವರ್ಗಾವಣೆ ಮಂಡಳಿ, ಇವರು ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ರೋಟರಿ ಬೆಂಗಳೂರು TTK ಬ್ಲಡ್ ಸೆಂಟರ್ ಅವರು ಕೂಡ ಸೊ ಇವರಿಗೆ ಬೆಂಬಲವನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ರೀತಿಯ ರಕ್ತಗಳನ್ನ ಸ್ಟೋರ್ ಬೇಕಾಗಿದ್ರೆ ನಮಗೆ ಲಾಟ್ ಆಫ್ ಟೆಕ್ನಿಕಲ್ ನಾಲೆಜ್ ಇರಬೇಕಾಗಿರುತ್ತೆ. ಆ ಟೆಕ್ನಿಕಲ್ ನಾಲೆಜ್ ಅನ್ನ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್
ಇಮ್ಯುನೋ ಹೆಮಟಾಲಜಿ ಇವರ ವತಿಯಿಂದ ನಮಗೆ ತಾಂತ್ರಿಕವಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇದೆ. ಸೊ ಇದು ಮುಂಬೈನಲ್ಲಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಅದರ ಜೊತೆಗೆ ನ್ಯೂಯಾರ್ಕ್ ಬ್ಲಡ್ ಸೆಂಟರ್ ಇಂದ ಕೂಡ ನಮಗೆ ಟೆಕ್ನಿಕಲ್ ಸಪೋರ್ಟ್ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರಕ್ತವನ್ನ ನಾವು ಸೈಂಟಿಫಿಕಲಿ ಸ್ಟೋರ್ ಮಾಡಬೇಕಾಗಿರುತ್ತೆ. ಸೊ ಅದು ಎಲ್ಲಿವರೆಗೂ ಸ್ಟೋರ್ ಮಾಡಬೇಕಂದ್ರೆ ಅದರ ಅವಶ್ಯಕತೆ ಇರುವವರೆಗೂ ಅದು ಇಂಟ್ಯಾಕ್ಟ್ ಆಗಿರಬೇಕಾಗಿರುತ್ತೆ. ಸೊ ಅದರಿಂದ ಕೆಲವೊಂದು ಸ್ಟೋರೇಜ್ ಪ್ಯಾರಾಮೀಟರ್ಸ್ ಇರ್ತವೆ. ಆ ಪ್ಯಾರಾಮೀಟರ್ಸ್ ಅನ್ನ ಸೊ ಇವರ ವತಿಯಿಂದ ನಮ್ಮ ಕರ್ನಾಟಕ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಸೊ ಇತ್ತೀಚಿನ TQI ಪ್ರಕಾರ ಯಾವ ನಗರವು ಭಾರತದಲ್ಲಿ ಹೆಚ್ಚು ದಟ್ಟಣೆಯ ನಗರ ಎಂದು ಸ್ಥಾನ ಪಡೆದಿದೆ? ಸೊ ವಿಚ್ ಸಿಟಿ ಇಸ್ ರ್ಯಾಂಕ್ಡ್ ಆಸ್ ದಿ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ TQI? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರು ಅತ್ಯಂತ ಹೆಚ್ಚಿನ ಸಂಚಾರ ದಟ್ಟಣೆಯನ್ನ ಹೊಂದಿರತಕ್ಕಂಥ ನಗರ ಎಂದು ಸೊ ಈ ಒಂದು ಟ್ರಾಫಿಕ್ ಕ್ವಾಲಿಟಿ ಇಂಡೆಕ್ಸ್ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ವರದಿಯ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಬೆಂಗಳೂರಿನ ಸ್ಕೋರ್ ಎಷ್ಟಿರುತ್ತೆ ಅಂದ್ರೆ 800ರಿಂದ 1000 ಅಂಕಗಳನ್ನು ಪಡೆಯುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಹೆಚ್ಚಿನ ಸಂಚಾರ ದಟ್ಟಣೆಯನ್ನ ಹೊಂದಿರತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಈ ಒಂದು ನಗರದ ನಂತರ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮುಂಬೈ, 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 15. ಹೆಸರುಘಟ್ಟ ಹುಲ್ಲುಕಾವಲಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದಿ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್? ಸೊ ಹೆಸರುಘಟ್ಟ ಹುಲ್ಲುಗಾವಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಇದು ಬೆಂಗಳೂರಿನಲ್ಲಿ ಉಳಿದಿರುವ ಅತ್ಯಂತ ಕೊನೆಯ ಸವನ್ನ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಅಂದ್ರೆ ಇಟ್ ಇಸ್ ದ ಲಾಸ್ಟ್ ರಿಮೈನಿಂಗ್ ಸವನ್ನ ಇಕೋಸಿಸ್ಟಮ್ ಇನ್ ಬೆಂಗಳೂರು. ಸೊ ಈ ಒಂದು ಹುಲ್ಲುಗಾವಲನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಅಥವಾ ಕಾರ್ಯಕ್ರಮಗಳನ್ನ ಕೈಗೊಂಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಬೆಂಗಳೂರು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಇಂಟು ಕನ್ಸರ್ವೇಷನ್ ರಿಸರ್ವ್, ಅದನ್ನ ಸಂರಕ್ಷಣಾ ಮೀಸಲಾಗಿ ಪರಿವರ್ತನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ರೂವಲ್ ಅನ್ನ ಮಾಡಿರ್ತಕ್ಕಂಥವರು ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್, ಅಂದ್ರೆ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನು ಅನುಮೋದನೆ ನೀಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನಮ್ಮ ಬೆಂಗಳೂರಿನ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಏನಿದೆ ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಥವಾ ಸಂರಕ್ಷಣಾ ಮೀಸಲಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಏರಿಯಾ ಎಷ್ಟಿರುತ್ತೆ ಅಂದ್ರೆ 5010 ಎಕರೆಗಳಷ್ಟು ಏರಿಯಾ ಅಥವಾ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಗ್ರೇಟರ್ ಹೆಸರುಘಟ್ಟ ಕನ್ಸರ್ವೇಷನ್ ರಿಸರ್ವ್ ಅಂತ ಇದಕ್ಕೆ ನಾಮಕರಣ ಮಾಡ್ತಾರೆ. ಗ್ರೇಟರ್ ಹೆಸರುಘಟ್ಟ ಸಂರಕ್ಷಣಾ ಮೀಸಲು ಅಂತ ಇದನ್ನ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹುಲ್ಲುಗಾವಲಿನ ವಿಶೇಷತೆ ಏನು ಅಂದ್ರೆ ಇಟ್ ಇಸ್ ದ ಲಾಸ್ಟ್ ರಿಮೈನಿಂಗ್ ಸವನ್ನ ಇಕೋಸಿಸ್ಟಮ್ ಇನ್ ಬೆಂಗಳೂರು. ಅಂದ್ರೆ ಬೆಂಗಳೂರಿನಲ್ಲಿ ಮುಂಚೆ ಇದ್ದಂತಹ ಎಲ್ಲ ಸವನ್ನ ಪರಿಸರ ವ್ಯವಸ್ಥೆಗಳು ನಾಶವಾಗೋಗಿರ್ತವೆ. ಸೊ ಈಗ ಉಳಿದಿರ್ತಕ್ಕಂಥ ಏಕೈಕ ಸವನ್ನ ಇದೊಂದೇ ಆಗಿರುವ ಕಾರಣದಿಂದ ಸೊ ಇದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ 235 ಸ್ಪೀಶೀಸ್ ಆಫ್ ಬರ್ಡ್ಸ್ ಗಳನ್ನ, 400 ಪ್ರಭೇದಗಳಷ್ಟು ಕೀಟಗಳನ್ನ ಮತ್ತೆ 100 ಬಟರ್ಫ್ಲೈ ಸ್ಪೀಶೀಸ್ ಗಳನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಪೋಸಲ್ 2013ರಲ್ಲೇ ಬಂದಿತ್ತು. ಬಟ್ ಡ್ಯೂ ಟು ಪೊಲಿಟಿಕಲ್ ರೀಸನ್ಸ್ ಅಥವಾ ರಾಜಕೀಯ ಕಾರಣಗಳಿಂದ ಸೊ ಇದನ್ನ ಸಾಕಾರಗೊಳಿಸಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಇದನ್ನ ಸಾಕಾರಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಪ್ರೂವಲ್ ಅಥವಾ ಇದರ ಅನುಮೋದನೆಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋದಾದ್ರೆ ದ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಫೈನಲಿ ಅಪ್ರೂವ್ಡ್, ಅಂದ್ರೆ ಈ ಒಂದು ಮುಖ್ಯಮಂತ್ರಿಗಳ ನೇತೃತ್ವದ ರಾಜ್ಯ ವನ್ಯಜೀವಿ ಮಂಡಳಿ ಅಂತಿಮವಾಗಿ ಇದಕ್ಕೆ ಅನುಮೋದನೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ಮುಂದಿನ ಪ್ರಶ್ನೆ, ಸಾಲುಮರದ ತಿಮ್ಮಕ್ಕ ಎಲ್ಲಿ ಜನಿಸಿದರು? ಸೊ ವೇರ್ ವಾಸ್ ಸಾಲುಮರದ ತಿಮ್ಮಕ್ಕ ಬಾರ್ನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅವರು ತುಮಕೂರಿನಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ನೀಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ನಮ್ಮ ಬೆಂಗಳೂರಿನಲ್ಲಿ ಇವರ ಹೆಸರಿನಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಯಾವ ಪ್ರದೇಶದಲ್ಲಿ ಈ ಒಂದು ಗಾರ್ಡನ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ನಾರ್ತ್ ಬೆಂಗಳೂರು. ಸೊ ಯಲಹಂಕದ ಬಳಿ ಸೊ ಒಂದು ಬೊಟಾನಿಕಲ್ ಗಾರ್ಡನ್ ಅನ್ನ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ
ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇದು ಟೋಟಲ್ ವಿಸ್ತೀರ್ಣ ಎಷ್ಟಿರ್ಬೋದು ಅಂದರೆ 153 ಏಕರ್ಸ್ ಜಾಗದಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಲ್ಯಾಂಡಲ್ಲಿ ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಲಹಂಕದ ಯಾವ ಪ್ರದೇಶ ಅಂತ ಹೇಳಿದ್ರೆ ಅದನ್ನು ನಾವು ಮಾದಪ್ಪನಹಳ್ಳಿಯಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕಬ್ಬನ್ ಪಾರ್ಕ್ ಏನಿದೆ, ಸೊ ಅದೇ ರೀತಿಯ ಮಾದರಿಯಲ್ಲಿ ಇದನ್ನು ಕೂಡ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ ಅಂದರೆ ಈ ಒಂದು CSR ಫಂಡ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಧಿ ಅಂತ ಏನು ಹೇಳ್ತೇವೆ, ಸೊ ಇದರ ವತಿಯಿಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಇವರು ಇದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಕರ್ನಾಟಕದಲ್ಲಿ ಅಕ್ಕಾ ಕೆಫೆಸ್ ಉಪಕ್ರಮವನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಯಾವ ಸಂಸ್ಥೆ ಹೊಂದಿದೆ? ಸೊ ವಿಚ್ ಆರ್ಗನೈಸೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಅಕ್ಕಾ ಕೆಫೆಸ್ ಇನಿಷಿಯೇಟಿವ್ ಇನ್ ಕರ್ನಾಟಕ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಆಫ್ ಕರ್ನಾಟಕ, ಅಂದರೆ ನಮ್ಮ ಕರ್ನಾಟಕದ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಏನಿದೆ, ಸೊ ಇವರ ವತಿಯಿಂದ ಅಕ್ಕಾ ಕೆಫೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದನ್ನು ನಮ್ಮ ಕರ್ನಾಟಕದ ಲೇಟೆಸ್ಟ್ ಬಜೆಟ್ನಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿತ್ತು ಅಂದರೆ ಮೊಟ್ಟ ಮೊದಲ ಅಕ್ಕಾ ಕೆಫೆಯನ್ನು ಲಾಂಚ್ ಮಾಡಿದ್ದ ಕಾರಣದಿಂದ ಇದು ಸುದ್ದಿಯಲ್ಲಿದ್ದಂತಹ ಒಂದು ವಿಷಯವಾಗಿರುತ್ತೆ. ಅಕ್ಕಾ ಕೆಫೆ ಅಂದರೆ ಏನು? ಅಕ್ಕಾ ಕೆಫೆ ಅಂತಕ್ಕಂಥದ್ದು ಒಂದು ಗವರ್ನಮೆಂಟ್ ಲೆಡ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದರೆ ಸರ್ಕಾರದಿಂದ ಮುಂದಾಳತ್ವ ವಹಿಸ್ತಕ್ಕಂಥ ಅಥವಾ ಇನಿಷಿಯೇಟಿವ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ವಿಮೆನ್ ಆಂಟ್ರಪ್ರಿನಿಯರ್ಶಿಪ್ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಉದ್ಯಮಿಗಳನ್ನು ಅಥವಾ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜನ ಮಾಡುವ ಕಾರಣದಿಂದ ಸೊ ಈ ಒಂದು ಅಕ್ಕಾ ಕೆಫೆಗಳನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಆಫ್ ಕರ್ನಾಟಕ ಅಥವಾ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಕರ್ನಾಟಕದ ವತಿಯಿಂದ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಫಸ್ಟ್ ಅಕ್ಕಾ ಕೆಫೆಯನ್ನು ಎಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ ಅಂದರೆ ಗಾಂಧಿನಗರ್ ಬೆಂಗಳೂರಿನಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಆ ದಿನಾಂಕ ಕೂಡ ವಿಶೇಷವಾಗಿರುತ್ತೆ. ಮಾರ್ಚ್ 8 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದಿನಾಂಕದಂದು ಸೊ ಇದನ್ನು ಇನಾಗ್ರೇಟ್ ಮಾಡಿರ್ತಾರೆ. ಬಟ್ ಇದರ ಆಬ್ಜೆಕ್ಟಿವ್ ಬಂದು ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಬಟ್ ಯಾಕೆ ಇದನ್ನು ಗಾಂಧಿನಗರಲ್ಲಿ ಲಾಂಚ್ ಮಾಡಿದ್ದಾರೆ, ಐ ಡೋಂಟ್ ನೋ ದ ಇನ್ಫಾರ್ಮೇಷನ್. ಬಟ್ ಇದು ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆಯನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಪ್ಲಾನ್ನ ಅಡಿಯಲ್ಲಿ 200 ಕೆಫೆಸ್ ಅಕ್ರಾಸ್ ಕರ್ನಾಟಕ, ಅಂದರೆ ನಮ್ಮ ಕರ್ನಾಟಕದಾದ್ಯಂತ 200ಕ್ಕೂ ಹೆಚ್ಚು ಕೆಫೆಗಳನ್ನು ಸ್ಥಾಪಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 18. ಕುಕುರ್ ತಿಹಾರ್ಗೆ ಇನ್ನೊಂದು ಹೆಸರೇನು? ವಾಟ್ ಈಸ್ ದಿ ಅನದರ್ ನೇಮ್ ಫಾರ್ ಕುಕುರ್ ತಿಹಾರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಸ್ಟಿವಲ್ ಆಫ್ ಡಾಗ್ಸ್ ಅಥವಾ ನಾಯಿಗಳ ಹಬ್ಬವನ್ನು ನಾವು ಕುಕುರ್ ತಿಹಾರ್ ಅಂತ ಕರಿತೇವೆ. ಕುಕುರ್ ತಿಹಾರ್ ಯಾಕೆ ಸುದ್ದಿಯಲ್ಲಿದೆ? ಇದಕ್ಕೆ ಕಾರಣ ಏನಂದ್ರೆ ಸೊ ಇದು ನೇಪಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಈ ಹಬ್ಬವನ್ನು ನಮ್ಮ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದು ಕರ್ನಾಟಕದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಿಂದ ಇದನ್ನು ಆರ್ಗನೈಸ್ ಮಾಡಿರ್ತಾರೆ. ಸೊ ಈ ಒಂದು ಹಬ್ಬವನ್ನು ನಾವು ಕುಕುರ್ ತಿಹಾರ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಇದನ್ನು ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ನೇಪಾಳ್ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನು ಯಾರ ಜೊತೆ ಕೊಲಾಬ್ರೇಷನ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಸಹವರ್ತಿನ್ ಆನಿಮಲ್ ವೆಲ್ಫೇರ್ ಟ್ರಸ್ಟ್ ಮತ್ತೆ ಅದರ್ ಎಂಟಿಟೀಸ್ ಜೊತೆಗೆ ಸೊ ಒಂದು ಸಹಯೋಗವನ್ನು ಮಾಡಿಕೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫೆಸ್ಟಿವಲ್ ಏನಿರುತ್ತೆ ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಬಿಟ್ಟರ್ ಫ್ರೀ ಲೊಕ್ಯಾಲಿಟಿ ಅಂತ ಇದೆ. ಅಂದರೆ ಬೈಟ್ ಫ್ರೀ ಅಂದರೆ ನಾಯಿಗಳು ಕಚ್ಚುತ್ತಲ್ವಾ, ಆ ರೀತಿಯ ಮುಕ್ತವಾಗಿರ್ತಕ್ಕಂಥ ಒಂದು ಲೊಕ್ಯಾಲಿಟಿ ಅಂತ ಒಂದು ಅಭಿಯಾನ ಇರುತ್ತೆ. ಆ ಒಂದು ಕ್ಯಾಂಪೇನ್ನ ಭಾಗವಾಗಿ ಸೊ ಈ ಒಂದು ಹಬ್ಬವನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 19. ಅತಿ ಹೆಚ್ಚು ಬಾಲ್ಯ ವಿವಾಹಗಳು ವರದಿಯಾಗಿರುವ ರಾಜ್ಯ ಯಾವುದು? ಸೊ ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ರಿಪೋರ್ಟೆಡ್ ಚೈಲ್ಡ್ ಮ್ಯಾರೇಜಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ. ಇದು 2022ರ ವರದಿಯಂತೆ ನಮ್ಮ ಕರ್ನಾಟಕ ಅತಿ ಹೆಚ್ಚು ಬಾಲ್ಯ ವಿವಾಹಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ವರದಿಯನ್ನು NCPCR ಅಧ್ಯಯನದ ಪ್ರಕಾರ ಬಂದಿರತಕ್ಕಂಥ ಒಂದು ವರದಿಯಾಗಿರುತ್ತೆ. ಆ್ಯಕ್ಚುಲಿ ಈ ಒಂದು ಆರ್ಟಿಕಲನ್ನು ನಾನು ಡೈಲಿ ಕರೆಂಟ್ ಅಫೇರ್ಸಲ್ಲಿ ರಿಪೋರ್ಟ್ ಮಾಡಿದಾಗ ಅಥವಾ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ವಿದ್ಯಾರ್ಥಿಗಳು ಕರ್ನಾಟಕ ಫಸ್ಟ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಹೌದು, NCPCR ಅಧ್ಯಯನದ ಪ್ರಕಾರ ಕರ್ನಾಟಕ 2022ರ ವರದಿಯಂತೆ ಅತಿ ಹೆಚ್ಚು ಬಾಲ್ಯ ವಿವಾಹಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಏನಿದು NCPCR ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಅಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ 2022ರಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚಿನ ಬಾಲ್ಯ ವಿವಾಹಗಳನ್ನು ಹೊಂದಿರುತ್ತೆ. ಸೊ ಎಷ್ಟು ಕೇಸಸ್ ರಿಪೋರ್ಟ್ ಆಗಿರುತ್ತೆ ಅಂದರೆ 215 ಕೇಸಸ್
ರಿಪೋರ್ಟ್ ಆಗಿರುತ್ತೆ. ಆಕ್ಚುಲಿ ನನ್ನ ಪ್ರಕಾರ ಇದು ಬಹಳ ಕಡಿಮೆ, ಇದು ರಿಪೋರ್ಟ್ ಆಗಿರ್ತಕ್ಕಂಥ ಕೇಸುಗಳು ಮಾತ್ರ. ಅನ್ರಿಪೋರ್ಟೆಡ್ ಕೇಸುಗಳು ಇನ್ನೂ ಬಹಳಷ್ಟು ಇರುತ್ತೆ. ಸೊ 215 ಮಾತ್ರ ದಾಖಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2ನೇ ಪ್ಲೇಸಲ್ಲಿ ನಾವು ಅಸ್ಸಾಮನ್ನು ನೋಡ್ಬೋದಾಗಿರುತ್ತೆ. 3ನೇ ಪ್ಲೇಸಲ್ಲಿ ನಾವು ತಮಿಳುನಾಡನ್ನು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 20. ಸೊ ನಮ್ಮ ಕ್ಲಿನಿಕ್ಗಳಲ್ಲಿ ಆರೋಗ್ಯ ATMಗಳನ್ನು ಪರಿಚಯಿಸುವುದರ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿ ಹೆಲ್ತ್ ATMs ಬೀಯಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ನಮ್ಮ ಕ್ಲಿನಿಕ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಸ್ವಯಂ ತಪಾಸಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಟು ಅಲೋ ರೆಸಿಡೆಂಟ್ಸ್ ಟು ಸೆಲ್ಫ್ ಸ್ಕ್ರೀನ್ ಫಾರ್ ದಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಅಂದ್ರೆ ಈ ಒಂದು ಸಾಂಕ್ರಾಮಿಕವಾಗಿರ್ತಕ್ಕಂಥ ಕಾಯಿಲೆಗಳೇನಿರ್ತವೆ, ಸೊ ಅವುಗಳನ್ನ ನಮಗ್ ನಾವೇ ತಪಾಸಣೆ ಮಾಡ್ಕೊಳ್ತಕ್ಕಂಥ ಕೇಂದ್ರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನಮ್ಮ ಕ್ಲಿನಿಕ್ಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಆರೋಗ್ಯ ATM ಅಂತ ಕರಿತೀವಿ. ATM ಅಂದ ಕೂಡಲೇ ನಮ್ಗೆ ಐಡಿಯಾ ಬರುತ್ತೆ. ಸೊ ನಮಗೆ ನಾವೇ ಹಣವನ್ನ ಡ್ರಾ ಮಾಡ್ಕೊಳ್ತೀವಿ. ಇವು ಕೂಡ ನಮಗ್ ನಾವೇ ನಮ್ಮ ಆರೋಗ್ಯವನ್ನ ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆರೋಗ್ಯ ATMಗಳು ಅಂತ ಕರಿತೇವೆ. ಸೊ ಇದನ್ನ ನಮ್ಮ ಕ್ಲಿನಿಕ್ಗಳಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ತಪಾಸಣೆ ಮಾಡಿಕೊಳ್ಳಬಹುದಾದ ಕಾಯಿಲೆಗಳೇನಿರ್ತವೆ ಅವು ನಾನ್ ಕಮ್ಯುನಿಕಬಲ್ ಆಗಿರ್ತವೆ, ಅಂದ್ರೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು. ಕಾರಣ ಏನಂದ್ರೆ ಸಾಂಕ್ರಾಮಿಕ ಕಾಯಿಲೆಗಳಾದ್ರೆ ಅದು ಸುಲಭವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಅದರಿಂದ ಇಲ್ಲಿ ಫೆಸಿಲಿಟೇಟ್ ಮಾಡ್ತಾ ಇರ್ತಕ್ಕಂಥದ್ದು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಮಾತ್ರ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅರೌಂಡ್ 60 ಹೆಲ್ತ್ ಪ್ಯಾರಾಮೀಟರ್ಸ್ ಅನ್ನ ನಾವು ಉಚಿತವಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. BP, ಶುಗರ್, ಈ ತರ ಚಿಕ್ಕ ಚಿಕ್ಕ ಒಂದು ಡೈಲಿ ಪ್ಯಾರಾಮೀಟರ್ಸ್ ಅಥವಾ ರುಟೀನ್ ಚೆಕಪ್ಸ್ ಏನಿರ್ತವೆ, ಸೊ ಇದನ್ನ ನಾವು 60 ಹೆಲ್ತ್ ಪ್ಯಾರಾಮೀಟರ್ಸ್ ಅನ್ನ ನಾವು ಇಲ್ಲಿ ಉಚಿತವಾಗಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 21. ಸೊ ಕರ್ನಾಟಕ ಸರ್ಕಾರವು ಶಿಕ್ಷಕರಿಗಾಗಿ ಪ್ರಾರಂಭಿಸಿರುವ AI ಚಾಲಿತ ಡಿಜಿಟಲ್ ಸಹಾಯಕದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ AI ಪವರ್ಡ್ ಡಿಜಿಟಲ್ ಅಸಿಸ್ಟೆಂಟ್ ಲಾಂಚ್ಡ್ ಬೈ ಕರ್ನಾಟಕ ಗವರ್ನಮೆಂಟ್ ಫಾರ್ ಟೀಚರ್ಸ್? ಅಂದ್ರೆ ಶಿಕ್ಷಕರಿಗಾಗಿ ಕೃತಕ ಬುದ್ಧಿಮತ್ತೆಯನ್ನ ಹೊಂದಿರತಕ್ಕಂಥ ಒಂದು ಡಿಜಿಟಲ್ ಸಹಾಯಕವನ್ನ ಸ್ಥಾಪನೆ ಮಾಡಿರ್ತಾರೆ ಅಥವಾ ಪ್ರಾರಂಭ ಮಾಡಿರ್ತಾರೆ. ಇದು ಶಿಕ್ಷಕರು ತಾವು ಮಾಡ್ತಕ್ಕಂಥ ಪಾಠಗಳನ್ನ ಇನ್ನೂ ಎಫೆಕ್ಟಿವ್ ಆಗಿ ಡೆವಲಪ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಕ್ಷಾ ಕೋ ಪೈಲಟ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕರ್ನಾಟಕ ಲಾಂಚಸ್ ಶಿಕ್ಷಾ ಕೋ ಪೈಲಟ್. ನೋಡಿ ಹೆಸರಲ್ಲೇ ಇದೆ, ಶಿಕ್ಷಾ ಅಂದ್ರೆ ಶಿಕ್ಷೆ ಅಲ್ಲ, ಶಿಕ್ಷಾ ಅಂತಕ್ಕಂಥದ್ದು ಹಿಂದಿ ಪದವಾಗಿರುತ್ತೆ. ಶಿಕ್ಷಾ ಅಂದ್ರೆ ಎಜುಕೇಶನ್ ಅಥವಾ ವಿದ್ಯೆಯನ್ನ ನೀಡ್ತಕ್ಕಂಥದ್ದು, ಕೋ ಅಂದ್ರೆ ಜೊತೆಗೆ, ಪೈಲಟ್ ಅಂದ್ರೆ ನಡೆಸ್ತಕ್ಕಂಥವ್ರು. ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಯಿಂದ ಇನ್ನೂ ಎಫೆಕ್ಟಿವ್ ಆಗಿ ಪಾಠ ಮಾಡ್ತಕ್ಕಂಥದ್ದು ಅಥವಾ ಪ್ರೆಸೆಂಟೇಷನ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು, ಆಡಿಯೋ ವಿಜುವಲ್ ಗಳನ್ನ ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಶಿಕ್ಷಾ ಕೋ ಪೈಲಟ್ ಅಂತ ನಾಮಕರಣ ಮಾಡಿರ್ತಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಪವರ್ಡ್ ಆಗಿರ್ತಕ್ಕಂಥ ಒಂದು ಟೀಚರ್ಸ್ಗೆ ಅಸಿಸ್ಟೆನ್ಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅಂದ್ರೆ ವಿದ್ಯಾರ್ಥಿಗಳು ಇನ್ನೂ ಉತ್ತಮವಾಗಿ ಕಲಿಬೇಕು, ಆ ಔಟ್ಕಮ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಟೀಚರ್ಸ್ಗಳು ತಮ್ಮ ಒಂದು ಪಾಠಗಳೇನಿರ್ತವೆ ಅದನ್ನ ಕಾಂಪ್ರಹೆನ್ಸಿವ್ ಆಗಿ ಪರ್ಸನಲೈಸ್ಡ್ ಟೀಚಿಂಗ್ ರಿಸೋರ್ಸ್ಗಳನ್ನು ಮತ್ತೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕೆಯ ವಾತಾವರಣವನ್ನು ಕಲ್ಪಿಸುವ ಕಾರಣದಿಂದ ಸೊ ಈ ಒಂದು ಸಿಸ್ಟಮ್ ಅನ್ನು ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರುತ್ತೆ. ಸೊ ಯಾರು ಇದಕ್ಕೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಯಾರು ಟೆಕ್ನಿಕಲ್ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂದರೆ ಶಿಕ್ಷಣ ಫೌಂಡೇಶನ್ ಅಂಡ್ ಮೈಕ್ರೋಸಾಫ್ಟ್ ರಿಸರ್ಚ್ ಇಂಡಿಯಾ ಏನಿದೆ, ಸೊ ಇವರಿಬ್ಬರ ಕೊಲಾಬ್ರೇಷನ್ ಅಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 22. ಎಷ್ಟು ಗಮನಾರ್ಹ ಸಾಧಕರು 2024ರ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಯನ್ನ ಪಡೆದರು? ಹೌ ಮೆನಿ ರಿಮಾರ್ಕಬಲ್ ಅಚೀವರ್ಸ್ ರಿಸೀವ್ಡ್ ದಿ ಮಹರ್ಷಿ ವಾಲ್ಮೀಕಿ ಅವಾರ್ಡ್ 2024? ಸೊ ವಾಲ್ಮೀಕಿ ಜಯಂತಿ ದಿನದಂದು ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ 2024ರಂದು ಈ ಒಂದು ಪ್ರಶಸ್ತಿಯನ್ನ ಎಷ್ಟು ಜನಕ್ಕೆ ನೀಡಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 5 ಜನಕ್ಕೆ ಈ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ 5 ಜನ ಯಾರು, ಅವರು ಯಾವ ಯಾವ ಜಿಲ್ಲೆಗಳಿಗೆ ಸೇರಿರ್ತಕ್ಕಂಥವ್ರು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇ ವ್ಯಕ್ತಿಯನ್ನ ನಾವು ಕಿಲಾರಿ ಜೋಗಯ್ಯ ಅಂತ ಹೇಳ್ತೇವೆ. ಸೊ ಇವರು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಎರಡನೆಯವರು ಡಾಕ್ಟರ್ ರತ್ನಮ್ಮ ಎಸ್, ಇವರು ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸೊ ಮೂರನೇ ವ್ಯಕ್ತಿಯನ್ನು ನಾವು ರಾಜಶೇಖರ ತಲ್ವಾರ್ ಅಂತ ಕರಿತೇವೆ, ಇವರು ಬೆಳಗಾವಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸೊ ಅದಾದ್ಮೇಲೆ KS ಮೃತ್ಯುಂಜಯ, ಇವರು ಬೆಂಗಳೂರಿನವರು. ಅದಾದ್ಮೇಲೆ ರತ್ನಮ್ಮ ಎಸ್ ಸೋಗಿ, ಇವರು ವಿಜಯನಗರ ಡಿಸ್ಟ್ರಿಕ್ಟ್ನವರು. ಸೊ ಇವರಿಗೆ 20 ಗ್ರಾಮ್ ಚಿನ್ನದ ಮೆಡಲ್ ಮತ್ತೆ 5 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಸೊ ಈ ಒಂದು ಪ್ರಶಸ್ತಿಯ ಮುಖಾಂತರ ಅವರಿಗೆ ನೀಡಲಾಗುತ್ತೆ.
ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 24. ಸೊ ಯಾವ ನದಿ ರಾಸಿ ಮನಾಲ್ ಯೋಜನೆಗೆ ಕೇಂದ್ರ ಬಿಂದುವಾಗಿದೆ? ಸೊ ವಿಚ್ ರಿವರ್ ಇಸ್ ಸೆಂಟ್ರಲ್ ಟು ದಿ ರಾಸಿ ಮನಾಲ್ ಪ್ರಾಜೆಕ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಸಿ ಮನಾಲ್ ಪ್ರಾಜೆಕ್ಟ್ ಬಂದು ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಇದು ತಮಿಳುನಾಡಿನವರು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ನಮ್ಮ ಮೇಕೆದಾಟು ಯೋಜನೆಗೆ ಕೌಂಟರ್ ಆಗಿ ಒಂದು ರಾಸಿ ಮನಾಲ್ ಪ್ರಾಜೆಕ್ಟ್ ಅನ್ನ ಅವರು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ, ಈ ಒಂದು ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಚ್ಮೆಂಟ್ ಸ್ಟೇಟ್ಸ್ ಇರ್ತವೆ. ಸೊ ಅವುಗಳಿಗೆಲ್ಲ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ರೈತ ಸಂಘಗಳೇನಿರ್ತವೆ, ಸೊ ಅವರ ಒಂದು ಅಸೋಸಿಯೇಷನ್ ನ ಒಂದು ಸಮಾವೇಶವನ್ನ ಇತ್ತೀಚೆಗೆ ಮೈಸೂರಿನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಅದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಆ ಒಂದು ಸಮಾವೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾವೇರಿ ಕುಟುಂಬ ಅಂತ ಕರಿತೇವೆ. ಸೊ ಕಾವೇರಿ ಕುಟುಂಬ ಸಮಾವೇಶ ಮೈಸೂರಿನಲ್ಲಿ ನಡೆದಿದ್ದ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿದ್ದಂತಹ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವು ಕಾವೇರಿ ಕುಟುಂಬ ಅಂತ ಹೇಳ್ತೇವೆ. ಸೊ ಇದು ಮೈಸೂರು ಪ್ಯಾಲೇಸ್ ನಲ್ಲಿ ನಾರ್ತ್ ಗೇಟ್ ಅಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಇವೆಂಟ್ ನಲ್ಲಿ ಫಾರ್ಮರ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ರೈತ ಸಂಘಗಳು, ಆಯಾ ರಾಜ್ಯದ ರೈತ ಸಂಘಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ಕಾವೇರಿ ರಿವರ್ ಬೇಸಿನ್ ಸ್ಟೇಟ್ಗಳು ಯಾವ್ಯಾವ ಇರ್ತವೆ ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂಥ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ. ಸೊ ಇವರ ರಾಜ್ಯಗಳ ರೈತ ಸಂಘಗಳು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ನ ಪರ್ಪಸ್ ಏನು ಅಂದರೆ ಬ್ಯಾಲೆನ್ಸಿಂಗ್ ಡ್ಯಾಮ್ ಅಟ್ ಮೇಕೆದಾಟು ಇನ್ ಕರ್ನಾಟಕ ಅಂಡ್ ರಾಸಿ ಮನಾಲ್ ಇನ್ ತಮಿಳುನಾಡು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೇಕೆದಾಟು ಅಥವಾ ತಮಿಳುನಾಡಿನಲ್ಲಿ ರಾಸಿ ಮನಾಲ ಬ್ಯಾಲೆನ್ಸಿಂಗ್ ಅಣೆಕಟ್ಟನ್ನು ನಿರ್ಮಾಣ ಮಾಡುವುದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿತ್ತು. ಸೊ ಅದ್ರ ಜೊತೆಗೆ ಚೆಕ್ ಪೊಲ್ಯೂಷನ್ ಆಫ್ ದಿ ರಿವರ್ ವಾಟರ್, ಸೊ ಈ ಒಂದು ನದಿ ನೀರಿನ ಮಾಲಿನ್ಯದ ಕುರಿತಂತೆ ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ವೇದಿಕೆಯಾಗಿ ಸೊ ಈ ಒಂದು ಕಾವೇರಿ ಕುಟುಂಬವನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 25. ಫಿನ್ಟೆಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರದೊಂದಿಗೆ ಯಾವ ಸಂಸ್ಥೆಯು ಸಹಕರಿಸುತ್ತಿದೆ? ಸೊ ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ಕೊಲಾಬರೇಟಿಂಗ್ ವಿತ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಟು ಎಸ್ಟಾಬ್ಲಿಷ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಫಿನ್ಟೆಕ್? ವಾಟ್ ಯು ಮೀನ್ ಬೈ ಫಿನ್ಟೆಕ್? ಫಿನ್ಟೆಕ್ ಅಂದರೆ ಸೊ ನಾವು ಮಾಡ್ತಕ್ಕಂಥ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದ್ದಾವೆ ಅದರಲ್ಲಿ ಇನ್ನೂ ಕೂಡ ಹೆಚ್ಚಿನ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನಾವು UPI ಅಥವಾ ಗೂಗಲ್ ಪೇ, ಫೋನ್ ಪೇ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಆಗಿರ್ತವೆ. ಸೊ ಇವುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿರುವ ಕಾರಣದಿಂದ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬ ಸಿಂಪ್ಲಿಫೈ ಆಗಿದೆ. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ಗಳನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಫಿನ್ಟೆಕ್ ಕೇಂದ್ರವನ್ನು ಯಾರ ಅಸೋಸಿಯೇಷನ್ ಒಂದಿಗೆ ಸ್ಥಾಪನೆ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIM ಬೆಂಗಳೂರಿನಲ್ಲಿ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ದಿಸ್ ಇಸ್ ದಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಫಿನ್ಟೆಕ್. ಫಿನ್ಟೆಕ್ನಲ್ಲಿ ಒಂದು ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕೇಂದ್ರವನ್ನ ನಾಡತ್ತೂರ್ ಎಸ್ ರಾಘವನ್ ಸೆಂಟರ್ ಫಾರ್ ಆಂಟ್ರಪ್ರಿನಿಯರ್ ಲರ್ನಿಂಗ್ ಅಟ್ IIM ಬೆಂಗಳೂರು, ಅಂದ್ರೆ IIM ಬೆಂಗಳೂರಿನಲ್ಲಿರ್ತಕ್ಕಂಥ ನಾಡತ್ತೂರ್ ಎಸ್ ರಾಘವನ್ ಉದ್ಯಮಶೀಲತಾ ಕಲಿಕೆಯ ಸಹಯೋಗದೊಂದಿಗೆ IIM ನಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದಕ್ಕೆ ಯಾರ್ಯಾರು ಕೊಲಾಬರೇಟ್ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ITBT and Science and Technology and NSRCEL at IIM ಬೆಂಗಳೂರು. NSRCEL ಅನ್ನೋದು ಏನು ಅಂತ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ನಾಡತ್ತೂರ್ ಎಸ್ ರಾಘವನ್ ಸೆಂಟರ್ ಫಾರ್ ಎಂಟರ್ಪ್ರಿನಿಯರ್ಶಿಪ್ ಲರ್ನಿಂಗ್ ಏನಿರುತ್ತೆ, ಸೊ ಇವರ ಈ ಒಂದು ಕೇಂದ್ರದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 26. ಸೊ ಗೃಹ ಆರೋಗ್ಯ ಯೋಜನೆ ಯಾವ ಜನಸಂಖ್ಯೆಯ ಗುಂಪನ್ನು ಫಲಾನುಭವಿಗಳಾಗಿ ಹೊಂದಿದೆ? ಸೊ ವಿಚ್ ಪಾಪ್ಯುಲೇಷನ್ ಗ್ರೂಪ್ ಇಸ್ ಟಾರ್ಗೆಟೆಡ್ ಬೈ ದಿ ಗೃಹ ಆರೋಗ್ಯ ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಟೈರ್ ಪಾಪ್ಯುಲೇಷನ್, ಕರ್ನಾಟಕದಲ್ಲಿರ್ತಕ್ಕಂಥ ಇಡೀ ಜನಸಂಖ್ಯೆ ಈ ಒಂದು ಗೃಹ ಆರೋಗ್ಯ ಯೋಜನೆಯ ಒಂದು ಫಲಾನುಭವಿ ಆಗಿರ್ಬೋದಾಗಿರುತ್ತೆ. ಏನಿದು ಗೃಹ ಆರೋಗ್ಯ ಯೋಜನೆ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಈ ಒಂದು ಯೋಜನೆಯ ಪಂಚ್ ಲೈನ್ ಅಥವಾ ಘೋಷವಾಕ್ಯ ಏನು ಅಂತ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಏನು ಅಂದ್ರೆ ಮನೆ ಮನೆಗೆ ಔಷಧ ಪೆಟ್ಟಿಗೆ ಅಂತಕ್ಕಂಥದ್ದು ಈ ಒಂದು ಗೃಹ ಆರೋಗ್ಯ. ನೋಡಿ ಹೆಸರಲ್ಲೇ ಇದೆ ಗೃಹ ಆರೋಗ್ಯ. ಮನೆ ಮನೆಗೆ ಔಷಧಿಗಳನ್ನ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ
ನಮ್ಮ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಗೃಹ ಆರೋಗ್ಯ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ದೇ ಹೆಲ್ಪ್ ಇನ್ ಸ್ಕ್ರೀನಿಂಗ್ ದಿ ಎಂಟೈರ್ ಪಾಪ್ಯುಲೇಷನ್ ಫಾರ್ ವೇರಿಯಸ್ ಕಂಡೀಷನ್ಸ್. ಅಂದ್ರೆ ಔಷಧಿಗಳನ್ನ ಮನೆಗೆ ತಲುಪಿಸೋದು ಮಾತ್ರವಲ್ಲ, ಅನೇಕ ಕಾಯಿಲೆಗಳಿಗೆ ತಪಾಸಣೆಯನ್ನ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಅಂದ್ರೆ ಮಧುಮೇಹ, ರಕ್ತದ ಒತ್ತಡ, ಈ ರೀತಿಯಾಗಿ ರೆಗ್ಯುಲರ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಚೆಕಪ್ಸ್ ಏನಿರ್ತವೆ, ಸೊ ಅದನ್ನೆಲ್ಲ ಮಾಡುವುದರ ಜೊತೆಗೆ ದೇ ಡಿಲಿವರ್ ಮೆಡಿಸಿನ್ಸ್ ಟು ದಿ ಪೇಷಂಟ್ಸ್ ಅಕ್ರಾಸ್ ದಿ ಸ್ಟೇಟ್ಸ್. ಅಂದ್ರೆ ನಮ್ಮ ರಾಜ್ಯದಾದ್ಯಂತ ಅವರ ಮನೆಗಳಿಗೆ ಔಷಧಗಳನ್ನ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಗೃಹ ಆರೋಗ್ಯ ಯೋಜನೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 27. ಸೊ ಯಾವ ಜಿಲ್ಲೆಗಳು ನಿರ್ದಿಷ್ಟವಾಗಿ ಕಂಬಳ ಓಟದೊಂದಿಗೆ ಸಂಬಂಧ ಹೊಂದಿವೆ? ಸೊ ವಿಚ್ ಡಿಸ್ಟ್ರಿಕ್ಟ್ಸ್ ಆರ್ ಸ್ಪೆಸಿಫಿಕಲಿ ಅಸೋಸಿಯೇಟೆಡ್ ವಿತ್ ಕಂಬಳ ರೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಬಳ ಅಂತಕ್ಕಂಥದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ ಕಂಬಳದಲ್ಲಿ. ಸೊ ಈ ಕೆಸರು ಗದ್ದೆ ಓಟ ಅಂತ ಹೇಳ್ತೇವೆ. ಸೊ ಇದನ್ನ ಇತ್ತೀಚೆಗೆ ಐ ಮೀನ್ ಟು ಸೇ ಕಳೆದ ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಿದ್ದ ಕಾರಣದಿಂದ ಪೇಟಾ ವತಿಯಿಂದ ಈಗ ಒಂದು ಪಿಟಿಷನ್ ಏನ್ ಪಿಟಿಷನ್ ಹಾಕಿರ್ತಾರೆ ಅಂದ್ರೆ, ಈ ಕಂಬಳ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಕಾಂಪಿಟೇಟಿವ್ ಗೇಮ್, ಇದೊಂದು ಸಾಂಸ್ಕೃತಿಕ ಹಬ್ಬವಾಗಿದೆ. ಸೊ ಇದನ್ನ ಸ್ಪರ್ಧಾತ್ಮಕ ಹಬ್ಬವಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಸೊ ಅದರಿಂದ ಈ ಒಂದು ಇವೆಂಟ್ ಅನ್ನ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಬಾರ್ದು ಅನ್ನೋ ಒಂದು ಪಿಟಿಷನ್ ಅನ್ನ ಸೊ ಪೇಟಾದವರು ಹಾಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಪೇಟಾವನ್ನ ನಾವು ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್ ಅಂತ ಕರಿತೇವೆ. ಅಂದ್ರೆ ಪ್ರಾಣಿಗಳನ್ನ ಕೂಡ ನಾವು ದಯೆಯಿಂದ ನೋಡಿಕೊಳ್ಳಬೇಕು, ಅದನ್ನ ಎನ್ಶೋರ್ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವು ಪೇಟಾ ಅಂತ ಕರಿತೇವೆ. ದೇ ಹ್ಯಾವ್ ಮೂವ್ ಟು ದಿ ಕರ್ನಾಟಕ ಹೈಕೋರ್ಟ್ ಟು ಅಪೋಸ್ ದಿ ಹೋಲ್ಡಿಂಗ್ ಆಫ್ ಕಂಬಳ ಬಫೆಲೋ ರೇಸ್ ಇನ್ ಬೆಂಗಳೂರು. ಸೊ ಈ ಒಂದು ಕಂಬಳ ಎಮ್ಮೆಗಳ ಓಟವನ್ನ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಹೈಕೋರ್ಟ್ಗೆ ಅವರು ದಾವೆಯನ್ನ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರಿಪ್ಲೈ ಕೂಡ ಮಾಡಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಹಬ್ಬವಾಗಿರುತ್ತೆ, ಅದನ್ನ ನಾವು ಎಲ್ಲಿ ಬೇಕಾದ್ರೂ ಕಂಡಕ್ಟ್ ಮಾಡಬಹುದು ಅನ್ನೋದನ್ನ ಕರ್ನಾಟಕ ಸರ್ಕಾರ ತಿಳಿಸಿರುತ್ತೆ. ಸೊ ಪೇಟಾಸ್ ಆರ್ಗ್ಯುಮೆಂಟ್ ಏನು, ನಾನು ಮುಂಚೆನೆ ಹೇಳಿದಾಗೆ ಈ ಒಂದು ಕಂಬಳ ಅಂತಕ್ಕಂಥದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಂದು ಟ್ರೆಡಿಷನಲ್ ಸ್ಪೋರ್ಟ್ಸ್ ಆಗಿರುತ್ತೆ, ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಕ್ರೀಡೆ ಆಗಿರುತ್ತೆ. ಬಟ್ ಬೆಂಗಳೂರಿನಲ್ಲಿ ಇದನ್ನ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿ ಮಾಡ್ತಾ ಇರುವ ಕಾರಣದಿಂದ ಸೊ ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತಕ್ಕಂಥದ್ದು ಪೇಟಾದವರು ಮಾಡ್ತಾ ಇರ್ತಕ್ಕಂಥ ಒಂದು ವಾದವಾಗಿರುತ್ತೆ. ಸೊ ಕಂಬಳ ಅಂತಕ್ಕಂಥದ್ದು ಟ್ರೆಡಿಷನಲ್ ಬಫೆಲೋ ರೇಸ್ ಆಗಿರುತ್ತೆ, ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಎಮ್ಮೆಗಳ ಓಟವಾಗಿರುತ್ತೆ. ಸೊ ಇದನ್ನ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ರೇಸ್ ಆಗಿರುತ್ತೆ. ಸೊ ಇದರ ಆರಿಜಿನ್ ಅಥವಾ ಈ ಒಂದು ಹೆಸರು ಹೇಗುಟ್ಟು ಅಂತ ನಾವು ಹೇಳೋದಾದ್ರೆ, ಸೊ ಇದನ್ನ ನಾವು ಕಂಪಾ ಕಾಲ ಅಂತ ಕರಿತೇವೆ. ಕಂಪಾ ಕಾಲ ಅಂದ್ರೆ, ಕಂಪ ಅಂದ್ರೆ ಸ್ಲಶಿ, ಅಂದ್ರೆ ಕೆಸರು ಅಂದ್ರೆ ಸ್ಲಶಿ, ಅಥವಾ ಕಂಪ ಅಂದ್ರೆ ಕೆಸರು ಅಥವಾ ಸ್ಲಶಿ ಅಂತ ಕರಿತೇವೆ. ಕಾಲ ಅಂದ್ರೆ ಫೀಲ್ಡ್ ಅಥವಾ ಮೈದಾನ ಅಂತ ಕರಿತೇವೆ. ಅಂದ್ರೆ ಒದ್ದೆ ಆಗಿರ್ತಕ್ಕಂಥ ಅಥವಾ ಅಲ್ಲಿ ಮಣ್ಣಿನ ಒಂದು ಮಡ್ಡಿ ಸಾಯಿಲ್ ಏನಿರುತ್ತೆ ಅಥವಾ ವೆಟ್ ಸಾಯಿಲ್ ಏನಿರುತ್ತೆ ಅದರ ಮೇಲೆ ಮಾಡ್ತಕ್ಕಂಥ ಒಂದು ರೇಸ್ ಆಗಿರೋದ್ರಿಂದ ಇದನ್ನ ಕಂಪಾ ಕಾಲ ಅಂತ ಈ ಒಂದು ಪದದಿಂದ ಒರಿಜಿನೇಟ್ ಆಗಿರ್ತಕ್ಕಂಥ ಒಂದು ಪದವನ್ನ ನಾವು ಕಂಬಳ ಅಂತ ಕರಿತೇವೆ. ಸೊ ಜನರಲಿ ಇದು ನವೆಂಬರ್ನಲ್ಲಿ ಸ್ಟಾರ್ಟ್ ಆಗಿ ಸೊ ಅಂಟಿಲ್ ಮಾರ್ಚ್ ವರೆಗೂ ನಡೀತಕ್ಕಂಥ ಒಂದು ಕ್ರೀಡೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 28. ಸೊ ಕರ್ನಾಟಕ ಚಳುವಳಿ 2024ರ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಕರ್ನಾಟಕ ಮೂವ್ಮೆಂಟ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗರ್ಭಕಂಠದ ಕ್ಯಾನ್ಸರ್ ಅನ್ನು ನಿವಾರಿಸಲು, ಅಂದ್ರೆ ಎಲಿಮಿನೇಟ್ ಸರ್ವೈಕಲ್ ಕ್ಯಾನ್ಸರ್. ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಲಾಂಚ್ ಐ ಮೀನ್ ಟು ಸೇ ಚಳುವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ಚಳುವಳಿ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು? ಸರ್ವೈಕಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಇತ್ತೀಚೆಗೆ ಮಹಿಳೆಯರ ಗರ್ಭಕೋಶದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸೊ ಗರ್ಭಕೋಶದ ಈ ಭಾಗವನ್ನ ನಾವು ಯೂಟ್ರಸ್ ಅಂತ ಕರಿತೇವೆ. ದಿಸ್ ಇಸ್ ವಜೈನಾ ಆಗಿರುತ್ತೆ. ಸೊ ಗರ್ಭಕೋಶದ ನೆಕ್ ನಲ್ಲಿ ಅಥವಾ ಈ ಕಂಠದಲ್ಲಿ ಈ ಕ್ಯಾನ್ಸರ್ ಕೋಶಗಳು ಡೆವಲಪ್ ಆಗುತ್ತೆ. ಅದಕ್ಕೆ ಇದನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೇವೆ. ಸೊ ಇದು ಒಂದು ವೈರಸ್ ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಆ ವೈರಸ್ ಅನ್ನ ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೇವೆ. ಸೊ ಈ ವೈರಸ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆಯನ್ನ ನಿವಾರಣೆ ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಚಳುವಳಿ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್
ಕ್ಯಾಂಪೇನನ್ನು ನಾವು ಟೆಕ್ನಿಕಲಿ ಕರ್ನಾಟಕ ಚಳುವಳಿ ಅಂತಕ್ಕಂಥದ್ದು ತುಂಬ ಜನರಲ್ ನೇಮ್ ಆಗಿರುತ್ತೆ, ಬಟ್ ಇದನ್ನು ಸ್ಪೆಸಿಫಿಕಲಿ ಏನಂತ ಕರೀತಾರೆ ಅಂದರೆ ಆಕ್ಸಲರೇಟಿಂಗ್ ಸರ್ವೈಕಲ್ ಕ್ಯಾನ್ಸರ್ ಎಲಿಮಿನೇಷನ್ CCE ದಿ ಕರ್ನಾಟಕ ಮೂಮೆಂಟ್ ಅಂತ ಕರೀತಾರೆ. ಸೊ ಈ ಒಂದು ಮೂಮೆಂಟನ್ನು ಪ್ರಿವೆಂಟಿವ್ ಕೇರ್ ಅಂದರೆ ಆ ರೀತಿಯ ಕ್ಯಾನ್ಸರ್ ಬರದೇ ಹಾಗೆ ನಾವು ಏನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದನ್ನು ಸೊ ಈ ಒಂದು ಚಳುವಳಿಯ ಮುಖಾಂತರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನನ್ನು ಮಾಡಲಿಕ್ಕೆ ಅಥವಾ ಚಳುವಳಿಯನ್ನು ಮಾಡಲಿಕ್ಕೆ ಯಾರು ಕೊಲಾಬ್ರೇಟ್ ಮಾಡ್ಕೊಂಡಿರ್ತಾರೆ ಅಂದರೆ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ, ಅದಾದಮೇಲೆ ಈಕೋ ಇಂಡಿಯಾ, ಅಬ್ಸ್ಟೆಟ್ರಿಷಿಯನ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಆರ್ಗನೈಸೇಷನ್ ಆ್ಯಂಡ್ ಸೆವೆರಲ್ NGOs ಅಂದರೆ ನಮ್ಮ ಕರ್ನಾಟಕದ ಆರೋಗ್ಯ ಇಲಾಖೆ, ಈಕೋ ಇಂಡಿಯಾ, ಪ್ರಸೂತಿ ಮತ್ತು ಶ್ರೀರೋಗ ತಜ್ಞ ಸಂಸ್ಥೆಗಳು, ಹಲವಾರು NGOಗಳು ಇದರಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಏನಿದೆ ಇದು ವೈರಸ್ ಇಂದ ಬರುತ್ತೆ. ಈ ಒಂದು ವೈರಸ್ ಅನ್ನು ನಾವು HPV ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೇವೆ. ಸೊ ಇದು ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಿರುತ್ತೆ, ಅಂದರೆ ಲೈಂಗಿಕ ಸಂಪರ್ಕದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡ್ತಕ್ಕಂಥ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 29. ಸೊ ಪ್ರೀಮಿಯರ್ ಲೀಗ್ ಪ್ರೈಮರಿ ಸ್ಟಾರ್ಸ್ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಪ್ರೀಮಿಯರ್ ಲೀಗ್ ಪ್ರೈಮರಿ ಸ್ಟಾರ್ಟ್ಸ್ ಪ್ರೋಗ್ರಾಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಣ ಸುಧಾರಿಸುವಲ್ಲಿ ಶಿಕ್ಷಕರನ್ನು ಬೆಂಬಲಿಸಲು, ಸಪೋರ್ಟ್ ಟೀಚರ್ಸ್ ಇನ್ ಇಂಪ್ರೂವಿಂಗ್ ಔಟ್ಕಮ್ಸ್ ಇನ್ ಫಿಸಿಕಲ್ ಎಜುಕೇಷನ್. ಆ್ಯಕ್ಚುಲಿ ನಾವು ಕೇವಲ ಅಕಾಡೆಮಿಕ್ ಪ್ರೋಗ್ರಾಮ್ಸ್ಗಳನ್ನೇ ನೋಡ್ತಾ ಇರ್ತೇವೆ. ಸೊ ಈ ಒಂದು ಸ್ಪೋರ್ಟ್ಸ್ಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡಬೇಕು. ಸ್ಪೋರ್ಟ್ಸ್ಗೆ ಪ್ರಾಮುಖ್ಯತೆ ಕೊಡಬೇಕಾಗಿದ್ರೆ ನಾವು ಆ ಒಂದು ಬಡ್ಡಿಂಗ್ ಸ್ಟೇಜಲ್ಲಿ ಅಂದರೆ ಮಕ್ಕಳಿರುವಾಗಲೇ ಸೊ ಅವ್ರಿಗೆ ಆ ಒಂದು ಪ್ರವೃತ್ತಿಯನ್ನು ನಾವು ರೂಢಿಸಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಫಿಸಿಕಲ್ ಟೀಚರ್ಸ್ ಏನಿರ್ತಾರೆ ಸೊ ಅವ್ರಿಗೆ ಇನ್ನೂ ಎಫೆಕ್ಟಿವ್ ಆಗಿ ಟ್ರೈನ್ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರೀಮಿಯರ್ ಲೀಗ್ ಪ್ರೈಮರಿ ಸ್ಟಾರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಬ್ರಿಟಿಷ್ ಕೌನ್ಸಿಲ್ನ ಜೊತೆಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರುತ್ತೆ. ಈ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಈ ಫಿಸಿಕಲ್ ಟೀಚರ್ಸ್ ಅನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರೀಮಿಯರ್ ಲೀಗ್ ಪ್ರೈಮರಿ ಸ್ಟಾರ್ಟ್ಸ್ ಪ್ರೋಗ್ರಾಮ್ ಅಂತ ನಾವು ಇದನ್ನ ಕರಿತೇವೆ. ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬ್ರಿಟಿಷ್ ಕೌನ್ಸಿಲ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ದೇ ಸಪೋರ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅದರಲ್ಲೂ ಕೂಡ ಈ ಫಿಸಿಕಲ್ ಎಜುಕೇಟರ್ಸ್ ಅನ್ನ ಟ್ರೈನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪೈಲಟ್ ಬೇಸಿಸ್ ಅಲ್ಲಿ ಅಂದ್ರೆ ಪ್ರಾಯೋಗಿಕ ಹಂತದಲ್ಲಿ 70 ಪ್ರೈಮರಿ ಅಥವಾ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇನ್ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಂಡು ಸೊ ಈ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಕರ್ನಾಟಕದಾದ್ಯಂತ ಫಿಸಿಕಲ್ ಟೀಚರ್ಸ್ ಅನ್ನ ಟ್ರೈನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 30. IUCN ಕೆಂಪು ಪಟ್ಟಿಯ ಪ್ರಕಾರ ಭಾರತೀಯ ನವಿಲುಗಳ ಸಂರಕ್ಷಣಾ ಸ್ಥಿತಿ ಏನು? ಸೊ ಅಕಾರ್ಡಿಂಗ್ ಟು ದಿ IUCN ರೆಡ್ ಲಿಸ್ಟ್, ವಾಟ್ ಇಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ದಿ ಇಂಡಿಯನ್ ಪೀ ಫೌಲ್? ಇದಕ್ಕೆ ಸರಿಯಾದ ಉತ್ತರ ಲೀಸ್ಟ್ ಕನ್ಸರ್ನ್ ಅಂತ ಹೇಳ್ತೇವೆ ಅಥವಾ ಕನಿಷ್ಠ ಕಾಳಜಿ ಅಂತ ಹೇಳ್ತೇವೆ. ನವಿಲುಗಳ ಸಂಖ್ಯೆ ಇನ್ನೂ ಬೇಕಾದಷ್ಟು ಇರುವ ಕಾರಣದಿಂದ ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ರೀತಿಯ ಜೀವಿಗಳನ್ನು ನಾವು ಕನಿಷ್ಠ ಕಾಳಜಿ ಅಂತ ಕರಿತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಕೇಂದ್ರ ಸರ್ಕಾರ ಈಗ ನಮ್ಮ ಕರ್ನಾಟಕದಲ್ಲಿ ಆದಿಚುಂಚನಗಿರಿ ಆಗಿರ್ಬೋದು ಮತ್ತೆ ಕೇರಳದಲ್ಲಿರ್ತಕ್ಕಂಥ ಚೂಲನ್ನೂರು ಅಂತ ಕರಿತೇವೆ, ಇವೆರಡನ್ನ ಪೀಕಾಕ್ ಸ್ಯಾಂಕ್ಚುರಿ ಆಗಿ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಆಲ್ರೆಡಿ ಕರ್ನಾಟಕದಲ್ಲಿ ಆದಿಚುಂಚನಗಿರಿಯನ್ನ ನಾವು ಪೀಕಾಕ್ ಸೆಂಟರ್ ಆಗಿ ಅದನ್ನ ಆಲ್ರೆಡಿ ಡೆವಲಪ್ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ತನ್ನ ಹ್ಯಾಂಡ್ಸ್ ಅನ್ನ ಜೋಡಿಸಿರ್ತಕ್ಕಂಥದ್ದನ್ನ ನಾವು ನೋಡಿರ್ಬೋದಾಗಿರುತ್ತೆ. ಅವರು ಕೂಡ ನಮ್ಮ ಕೈ ಜೋಡಿಸುವ ಮುಖಾಂತರ ಇದನ್ನ ಇನ್ನೂ ಹೆಚ್ಚಾಗಿ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಸೆಂಟ್ರಲ್ ಗವರ್ನಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕ್ರಿಯೇಟ್ 2 ನ್ಯೂ ಪೀಕಾಕ್ ಸ್ಯಾಂಕ್ಚುರೀಸ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ 2 ಹೊಸ ನವಿಲು ಅಭಯಾರಣ್ಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯದಿಂದ ತೆಗೆದುಕೊಳ್ಳಲಾಗಿರುತ್ತೆ. ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ, ಇನ್ನೊಂದು ಕೇರಳದಲ್ಲಿರ್ತಕ್ಕಂಥ ಚೂಲನ್ನೂರು ಅಂತ ಕರಿತೇವೆ. ಸೊ ಇವೆರಡನ್ನ ಪೀಕಾಕ್ ಸ್ಯಾಂಕ್ಚುರೀಸ್ ಆಗಿ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 31. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಏರ್ ಟ್ಯಾಕ್ಸಿ ಸೇವೆಗಳನ್ನು ಒದಗಿಸಲು ಸಹಯೋಗ
ಸಹಯೋಗದ ಸ್ಟಾರ್ಟ್ಅಪ್ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸ್ಟಾರ್ಟ್ಅಪ್ ಕೊಲಾಬರೇಟಿಂಗ್ ಟು ಪ್ರೊವೈಡ್ ಏರ್ ಟ್ಯಾಕ್ಸಿ ಸರ್ವಿಸ್ ಟು ಬೆಂಗಳೂರು ಏರ್ಪೋರ್ಟ್? ಏರ್ ಟ್ಯಾಕ್ಸಿ ಅಂದರೆ ಸೊ ಗಾಳಿಯ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥ ಟ್ಯಾಕ್ಸಿ ಆಗಿರುತ್ತೆ. ಸೊ ಅದನ್ನು ನಾವು ಸ್ಮಾಲ್ ಪಾಟ್ಸ್ ಅಥವಾ ಹೆಲಿಕಾಪ್ಟರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದರ ಮುಖಾಂತರ ಬೆಂಗಳೂರಿನ ಟ್ರಾಫಿಕ್ಕನ್ನು ಓವರ್ಕಮ್ ಮಾಡಿ ಸುಲಭವಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಈ ಸಿಸ್ಟಮನ್ನು ಬೆಂಗಳೂರಿನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾವ ಸ್ಟಾರ್ಟ್ಅಪ್ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರಳ ಏವಿಯೇಷನ್ ವತಿಯಿಂದ ಸೊ ಈ ಒಂದು ನ್ಯೂ ಇನಿಷಿಯೇಟಿವ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ನಾವು ಏರ್ ಟ್ಯಾಕ್ಸಿ ಅಂತ ಕರೀತೇವೆ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಸರಳ ಏವಿಯೇಷನ್ ಅಂತ ಕರೀತೇವೆ. ಇದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಕಂಪನಿ ಆಗಿರುತ್ತೆ. ಸೊ ಇವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನೊಂದಿಗೆ ಒಂದು ಕೊಲಾಬರೇಷನ್ ಅನ್ನ ಮಾಡುವ ಮುಖಾಂತರ ಏರ್ ಟ್ಯಾಕ್ಸಿಗಳನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಏರ್ ಟ್ಯಾಕ್ಸಿಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ಟಾರ್ಟ್ ಆಗಿ ಏರ್ಪೋರ್ಟ್ವರೆಗೂ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಟ್ಯಾಕ್ಸಿಗಳಾಗಿರ್ತವೆ. ಸೊ ಈ ಒಂದು ಟ್ಯಾಕ್ಸಿಗಳನ್ನು ಅಥವಾ ಈ ಒಂದು ಸರಳ ಸ್ಟಾರ್ಟ್ಅಪ್ ಅಂತ ನಾವೇನು ಹೇಳ್ತೇವೆ, ಸರಳ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ಅದು ಸರಳ ತಕ್ರಾಲ್ ಅಂತಕ್ಕಂಥದ್ದು ಅದರ ಈ ವ್ಯಕ್ತಿಯ ಹೆಸರಿನ ಮೇಲೆ ಈ ಒಂದು ಸ್ಟಾರ್ಟ್ಅಪ್ ಅನ್ನ ನಾಮಕರಣ ಮಾಡಿರ್ತಾರೆ. ಸರಳ ತಕ್ರಾಲ್ ಯಾರು ಇವರು ಅಂತ ನಾವು ನೋಡೋದಾದ್ರೆ ಫಸ್ಟ್ ಇಂಡಿಯನ್ ವುಮನ್ ಟು ಅಬ್ಟೈನ್ ಪೈಲಟ್ ಲೈಸೆನ್ಸ್ ಇನ್ 1936 ಅಟ್ ದಿ ಏಜ್ ಆಫ್ 21. ಅವರು ಕೇವಲ 21 ವರ್ಷ ವಯಸ್ಸಿದ್ದಾಗ ನಮ್ಮ ಭಾರತ ದೇಶದಲ್ಲಿ ಪೈಲಟ್ ಪರವಾನಗಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಸರಳ ತಕ್ರಾಲ್ ಆಗಿರ್ತಾರೆ. ಅವರ ಹೆಸರಿನಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏರ್ ಟ್ಯಾಕ್ಸಿ ಲಾಂಚ್ ಆದ ನಂತರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಕೇವಲ 19 ನಿಮಿಷ ಅಂದರೆ ಸರಿಸುಮಾರು 20 ಮಿನಿಟ್ಸ್ ಅಲ್ಲಿ ನಾವಲ್ಲಿ ರೀಚ್ ಆಗ್ಬೋದಾಗಿರುತ್ತೆ. ಸೊ ಪ್ರಸ್ತುತ 152 ನಿಮಿಷಗಳು, ಅದು ಟ್ರಾಫಿಕ್ ಇಲ್ದಿದ್ರೆ 152 ನಿಮಿಷಗಳಲ್ಲಿ ನಾವು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಇದನ್ನ ಕೇವಲ 19 ನಿಮಿಷಗಳಿಗೆ ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 32. ಸೊ 2023-24 ಆರ್ಥಿಕ ವರ್ಷದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ನೇರ ತೆರಿಗೆ ಕೊಡುಗೆದಾರನಾಗಿದೆ? ಸೊ ವಿಚ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ ಇನ್ ದಿ ಫಿಸ್ಕಲ್ ಇಯರ್ 23-24 ಅಂದರೆ ಪ್ರೀವಿಯಸ್ ಎಕನಾಮಿಕ್ ಇಯರ್ನಲ್ಲಿ ಅತಿ ಹೆಚ್ಚು ನೇರ ತೆರಿಗೆಯನ್ನು ಪಾವತಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಅತಿ ಹೆಚ್ಚು ನೇರ ತೆರಿಗೆಯನ್ನು ಪಾವತಿ ಮಾಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಇದು ಯಾಕೆ ಸುದ್ದಿಯಲ್ಲಿತ್ತು ಅಂದರೆ ನಮ್ಮ ಕರ್ನಾಟಕ ಈಗ 2ನೇ ಸ್ಥಾನಕ್ಕೆ ಬಂದಿದೆ. ನೇರ ಪಾವತಿ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬಂದಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಇದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ಮಹಾರಾಷ್ಟ್ರ ನಮ್ಮ ಭಾರತ ದೇಶದಲ್ಲಿ ನೇರ ತೆರಿಗೆ, ನಾಟ್ ಇಂಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆಯನ್ನು ಪಾವತಿ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಮೊದಲ ಸ್ಥಾನ, 2ನೇ ಸ್ಥಾನ ಕರ್ನಾಟಕ, 3 ಡೆಲ್ಲಿ, 4 ತಮಿಳುನಾಡು, ಗುಜರಾತ್. ಸೊ ಈ ಟಾಪ್ 5 ಸ್ಟೇಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ರಿಲೀಸ್ ಮಾಡಿರ್ತಕ್ಕಂಥವ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ರಿಲೀಸ್ ಮಾಡಿರ್ತಕ್ಕಂಥದ್ದು ನೋಡ್ಬೋದಾಗಿರುತ್ತೆ. ಸೊ ಇದು 2023 ಮತ್ತು 24ನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೇರ ತೆರಿಗೆ ಆಗಿರುತ್ತೆ. ಸೊ ಟೋಟಲ್ ಪರ್ಸೆಂಟೇಜ್ ಅನ್ನು ನಾವು ನೋಡೋದಾದ್ರೆ ಮಹಾರಾಷ್ಟ್ರ 38.9% ಡೈರೆಕ್ಟ್ ಟ್ಯಾಕ್ಸ್, ಕರ್ನಾಟಕ 11.9% ಟ್ಯಾಕ್ಸ್, ಡೆಲ್ಲಿ 10.4% ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಪೇ ಮಾಡುವ ಮುಖಾಂತರ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 33. ಬೆಂಗಳೂರಿನಲ್ಲಿ ಉಪನಗರ ರೈಲ್ವೆ ಕಾರಿಡಾರ್ಗಳ ಒಟ್ಟು ಉದ್ದ ಎಷ್ಟು? ಸೊ ವಾಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದಿ ಸಬ್ ಅರ್ಬನ್ ರೈಲ್ವೆ ಕಾರಿಡಾರ್ಸ್ ಪ್ಲಾನ್ಡ್ ಇನ್ ಬೆಂಗಳೂರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 149 ಕಿಲೋಮೀಟರ್ ದೂರವನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಯುರೋಪಿಯನ್ EIB ಅಂದರೆ ಸೊ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೇವೆ. ಸೊ ಇವರು ಲೋನ್ ಅನ್ನ ಕೊಡ್ತಾ ಇದ್ದಾರೆ. ಆಕ್ಚುಲಿ ಈ ಪಾಯಿಂಟ್ ಅನ್ನ KS ಪ್ರಿಲಿಮ್ಸ್ ಅಲ್ಲೂ ಕೇಳಿರ್ತಾರೆ. ಸೊ EIB ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿದೆ, ಸೊ ಇವರು ಬೆಂಗಳೂರಿನ ಸಬ್-ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಏನಿರುತ್ತೆ ಅದಕ್ಕೆ ಲೋನ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳಿಯೋದಾದ್ರೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿದೆ ಅವರು 300 ಮಿಲಿಯನ್ ಯೂರೋಸ್ ಅಷ್ಟು ಲೋನ್ ಅನ್ನ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ
ಈ ಒಂದು ಪ್ರಾಜೆಕ್ಟ್ನಲ್ಲಿ 4 ಡೆಡಿಕೇಟೆಡ್ ರೈಲ್ವೆ ಕಾರಿಡಾರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಟೋಟಲ್ ಲೆಂತ್ ಬಂದು 149 ಕಿಲೋಮೀಟರ್ಸ್ ಇರುತ್ತೆ. ಸೊ ಇದರಲ್ಲಿ 58 ಸ್ಟೇಷನ್ಗಳು, 2 ಡಿಪೋಟ್ಗಳನ್ನು ಇಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 34. ಸೊ ಕರ್ನಾಟಕದ ಯಾವ ನಗರವನ್ನು ಇತ್ತೀಚೆಗೆ ಮುನ್ಸಿಪಲ್ ಕೌನ್ಸಿಲ್ನಿಂದ ಸಿಟಿ ಕಾರ್ಪೊರೇಷನ್ಗೆ ಮೇಲ್ದರ್ಜೆಗೆ ಏರಿಸಲಾಗಿದೆ? ಸೊ ವಿಚ್ ಸಿಟಿ ಇನ್ ಕರ್ನಾಟಕ ವಾಸ್ ರೀಸೆಂಟ್ಲಿ ಅಪ್ಗ್ರೇಡೆಡ್ ಫ್ರಮ್ ಅ ಮುನ್ಸಿಪಲ್ ಕೌನ್ಸಿಲ್ ಟು ಸಿಟಿ ಕಾರ್ಪೊರೇಷನ್? ಸೊ ಇಷ್ಟು ದಿನ ಅದು ಮುನ್ಸಿಪಲ್ ಕೌನ್ಸಿಲ್ ಆಗಿತ್ತು, ಈಗ ಅದನ್ನ ಮಹಾನಗರ ಪಾಲಿಕೆಯಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಆ ಒಂದು ಕನ್ವರ್ಷನ್ ಆಗಿರ್ತಕ್ಕಂಥ ನಗರ ಯಾವುದು? ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆ ಇದೆ. ಸೊ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ಇದೇ ಕೆಪಾಸಿಟಿಯನ್ನ ಈಗ ಯಾವ ನಗರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಸನ್ಗೆ ಈ ಒಂದು ಅಪ್ಗ್ರೇಡೇಷನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಈ ಅಪ್ಗ್ರೇಡೇಷನ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಾಸನ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಹ್ಯಾಸ್ ಬಿನ್ ಅಪ್ಗ್ರೇಡೆಡ್ ಟು ಸಿಟಿ ಕಾರ್ಪೊರೇಷನ್ಗೆ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಅಪ್ಗ್ರೇಡೇಷನ್ ಮಾಡಿರೋದ್ರಿಂದ ಆಗ್ತಕ್ಕಂಥ ಬದಲಾವಣೆ ಏನು ಅಂದರೆ, ಸೊ ಇಲ್ಲಿ ಮುಂಚೆ ಏನಿರ್ತಾ ಇದ್ರು ಅಂದರೆ ಮುನ್ಸಿಪಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಇರ್ತಾ ಇದ್ರು. ಸೊ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರು ಇರ್ತಾ ಇದ್ರು. ಈಗ ಅಧ್ಯಕ್ಷರ ಬದಲಾಗಿ ಮೇಯರ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಅಪ್ಗ್ರೇಡ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಹಾಸನಲ್ಲಿ ಒಂದು ಏರ್ಪೋರ್ಟ್ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ಹೇಮಾವತಿ ಡ್ಯಾಮ್ ನ ಬಳಿಯಲ್ಲಿ ಒಂದು ಬೃಂದಾವನ್ ಗಾರ್ಡನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣರಾಜಸಾಗರ್ KRS ನಲ್ಲಿ ಯಾವ ರೀತಿ ಒಂದು ಗಾರ್ಡನ್ ಇದೆ, ಅದೇ ಮಾದರಿಯಲ್ಲಿ ಹೇಮಾವತಿ ಡ್ಯಾಮ್ ಅಥವಾ ಅಣೆಕಟ್ಟಿನ ಬಳಿ ಒಂದು ಬೃಂದಾವನವನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇರುವ ಕಾರಣದಿಂದ ಸೊ ಹೆಚ್ಚಿನ ಬಜೆಟ್ ಇಲ್ಲಿ ಅಲೋಕೇಟ್ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣದಿಂದ ಸೊ ಇದನ್ನ ಕಾರ್ಪೊರೇಷನ್ ಆಗಿ ಚೇಂಜ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 35. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡುವ ಇತ್ತೀಚಿನ ತೀರ್ಪನ್ನು ಹಿಂದಿನ ಯಾವ ಪ್ರಕರಣದ ತೀರ್ಪಿನ ವಿರುದ್ಧವಾಗಿ ನೀಡಲಾಗಿದೆ? ಸೊ ವಿಚ್ ಪ್ರೀವಿಯಸ್ ಕೇಸಸ್ ವರ್ಡಿಕ್ಟ್ ವಾಸ್ ಸೆಟ್ ಅಸೈಡ್ ಬೈ ದಿ ರೀಸೆಂಟ್ ರೂಲಿಂಗ್ ಟು ಗಿವ್ ಇಂಟರ್ನಲ್ ರಿಸರ್ವೇಷನ್ ಅಮಾಂಗ್ ಸ್ಕೆಡ್ಯೂಲ್ ಕಾಸ್ಟ್? ಸೊ ಇದ್ರ ಬಗ್ಗೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ಎಲ್ಲರಿಗೂ ಸೊ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ರಿಸರ್ವೇಷನ್ ಅನ್ನ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಇದು ಕೋರ್ಟ್ನ ಒಂದು ಆದೇಶವಾಗಿದೆ. ಸೊ ಆಯಾ ರಾಜ್ಯಗಳು ತಮ್ಮ ರಾಜ್ಯಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅಧಿಕಾರವನ್ನ ಕೋರ್ಟ್ ನೀಡಿರುವ ಕಾರಣದಿಂದ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸೊ ಆ ಒಂದು ಪ್ರೋಸೆಸ್ ಅನ್ನ ಮಾಡ್ತಾ ಇದೆ. ಅದಕ್ಕೆ ಒಂದು ಕಮಿಟಿಯನ್ನ ನೇಮಕ ಮಾಡಿ 2 ತಿಂಗಳುಗಳ ಕಾಲ ಅವರಿಗೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ಅವರು ಶಿಫಾರಸುಗಳನ್ನ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಗೆ ಏನೇನು ನೋಟಿಫಿಕೇಶನ್ ಪೆಂಡಿಂಗ್ ಇದೆಯೋ ಅದನ್ನೆಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಅನ್ನ ಮುಂಚೆ ಒಂದು ಕೇಸ್ ಇತ್ತು, ಆ ಕೇಸ್ನಲ್ಲಿ ಹಂಗೆ ಕೊಡಕ್ ಬರಲ್ಲ ಅಂತ ನಿರ್ಧಾರ ಮಾಡಿದ್ರು. ಬಟ್ ಇವಾಗ ಅದನ್ನ ಓವರ್ ಟರ್ನ್ ಮಾಡಿದ್ದಾರೆ. ಹಾಗಿದ್ರೆ ಆ ಪ್ರೀವಿಯಸ್ ಕೇಸ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ EV ಚಿನ್ನಯ್ಯ ಮತ್ತೆ ಆಂಧ್ರ ಪ್ರದೇಶ ರಾಜ್ಯ. EV ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಒಂದು ಮೊಕದ್ದಮೆಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಅವರು ಸೋಷಿಯಲಿ ಎಕನಾಮಿಕಲಿ ಏನೇ ಅಪ್ಗ್ರೇಡ್ ಆಗಿದ್ರು ಕೂಡ ಅವ್ರನ್ನ ನಾವು ಮತ್ತೆ ಇಂಟರ್ನಲ್ ಒಳ ಮೀಸಲಾತಿ ಕೊಡಕ್ಕೆ ಬರಂಗಿಲ್ಲ ಅಂತ ಒಂದು ತೀರ್ಪನ್ನ ಕೊಟ್ಟಿದ್ರು. ಅದನ್ನ ಓವರ್ ಟರ್ನ್ ಮಾಡಿ ಈಗ ಇಂಟರ್ನಲ್ ರಿಸರ್ವೇಷನ್ ಕೊಡಬಹುದು ಅಂತಕ್ಕಂಥ ತೀರ್ಪನ್ನ ಕೊಟ್ಟಿರುವುದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಸೊ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಅಥವಾ ಸಬ್ ಕೋಟಾವನ್ನ ನೀಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ತೀರ್ಪನ್ನ ಏನ್ ಕೊಟ್ಟಿದ್ದಾರೆ, 7 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇಂದ ಕೊಟ್ಟಿರ್ತಾರೆ. ಆ ಒಂದು ಪೀಠದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ಜಸ್ಟಿಸ್ DY ಚಂದ್ರಚೂಡ್ ರವರ ಮುಖ್ಯಸ್ಥಿಕೆಯಲ್ಲಿ 6:1 ರೇಷಿಯೋದಲ್ಲಿ ಬಂದಿರುತ್ತೆ. ಅಂದ್ರೆ 6 ಜನ ಇಂಟರ್ನಲ್ ರಿಸರ್ವೇಷನ್ ಕೊಡ್ಬೇಕಂತ ಹೇಳಿರ್ತಾರೆ, ಒಬ್ಬರು ಮಾತ್ರ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಮೆಜಾರಿಟಿ 6 ಇರುವ ಕಾರಣದಿಂದ ಸೊ ಎಲ್ಲಾ ಸ್ಟೇಟ್ಗಳು ಈಗ ಇಂಟರ್ನಲ್ ರಿಸರ್ವೇಷನ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಇದು 2004ರಲ್ಲಿ EV ಚಿನ್ನಯ್ಯ ಮತ್ತೆ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ ಏನಿರುತ್ತೆ ಸೊ ಅದನ್ನ ರಿವರ್ಸ್ ಮಾಡುವ ಮುಖಾಂತರ ಸೊ ಈ ಒಂದು ವರ್ಡಿಕ್ಟ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 36. ಕರ್ನಾಟಕದಲ್ಲಿ ಹೊಸ ಪ್ರವಾಸೋದ್ಯಮ ನೀತಿ ಯಾವ ವರ್ಷದವರೆಗೆ ಪರಿಣಾಮಕಾರಿಯಾಗಿರುತ್ತದೆ? ಸೊ ಅಂಟಿಲ್ ವಾಟ್ ಇಯರ್ ವಿಲ್ ದ ನ್ಯೂ ಟೂರಿಸಂ ಪಾಲಿಸಿ ಇನ್ ಕರ್ನಾಟಕ ಬಿ ಎಫೆಕ್ಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2029 ಅಥವಾ 2029ರವರೆಗೆ ಈ ಒಂದು ಪ್ರವಾಸೋದ್ಯಮ ನೀತಿಯನ್ನ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಇತ್ತೀಚೆಗೆ ನಮ್ಮ ಕ್ಯಾಬಿನೆಟ್ ಅಥವಾ ಕರ್ನಾಟಕ ಮಂತ್ರಿ ಮಂಡಲ ಅಂಗೀಕಾರ ನೀಡಿದ್ದ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ
ಟೂರಿಸಂ ಸೆಕ್ಟರ್ನಲ್ಲಿ 1,500 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪಾಲಿಸಿಯಾಗಿ ಇದನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇದನ್ನ 2029ರವರೆಗೆ ಈ ಒಂದು ನೀತಿಯನ್ನ ಮುಂದುವರಿಸಲಾಗುತ್ತೆ. ಈ ಒಂದು ನೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಟೂರಿಸಂ ಅಂದ್ರೆ ಸ್ಥಳೀಯ ಪ್ರವಾಸೋದ್ಯಮ ಕೂಡ ಹೆಚ್ಚಾಗಬೇಕು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೂಡ ಹೆಚ್ಚಾಗಬೇಕು. ಪ್ರವಾಸೋದ್ಯಮ ಹೆಚ್ಚಾದ್ರೆ ಆರ್ಥಿಕ ಬೆಳವಣಿಗೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಈ ಒಂದು ಪ್ರವಾಸೋದ್ಯಮ ನೀತಿಯನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ವರ್ಷಕ್ಕೆ ಪ್ರಸ್ತುತವಾಗಿ ಡೊಮೆಸ್ಟಿಕ್ ಟೂರಿಸಂ ಅಂತಕ್ಕಂಥದ್ದು 28 ಕೋಟಿ ಜನರಿದ್ದಾರೆ, ಅದನ್ನ 48 ಕೋಟಿಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ ಡಬಲ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಈ ಫಾರಿನ್ ಟೂರಿಸ್ಟ್ ಅಂದ್ರೆ ವಿದೇಶದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಪ್ರಸ್ತುತವಾಗಿ 4 ಲಕ್ಷ ಒಂದು ವರ್ಷಕ್ಕೆ, ಇದನ್ನ 5 ಪಟ್ಟು 20 ಲಕ್ಷಕ್ಕೆ ಈ ಒಂದು ನೀತಿಯ ಮುಖಾಂತರ ಇನ್ಕ್ರೀಸ್ ಮಾಡ್ತಕ್ಕಂಥ ಗುರಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಅವರು ಯಾವ ಮಹತ್ವದ ಪ್ರಕರಣಕ್ಕೆ ಹೆಸರುವಾಸಿಯಾಗಿದ್ದಾರೆ? ಸೊ ವಾಟ್ ಸಿಗ್ನಿಫಿಕೆಂಟ್ ಕೇಸ್ ವಾಸ್ ಜಸ್ಟಿಸ್ KS ಪುಟ್ಟಸ್ವಾಮಿ ನೋನ್ ಫಾರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೈಟ್ ಟು ಪ್ರೈವಸಿ ಅಥವಾ ಗೌಪ್ಯತೆಯ ಹಕ್ಕಿಗೆ ಇವರು ತುಂಬಾ ಫೇಮಸ್ ಆಗಿರ್ತಾರೆ, ಅಥವಾ ಆ ಒಂದು ಗೌಪ್ಯತೆಯ ಹಕ್ಕು ಬರಲಿಕ್ಕೆ ಇವರು ಪ್ರಮುಖವಾಗಿರ್ತಕ್ಕಂಥ ಕಾರಣಕರ್ತರಾಗಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಅವರು ಇತ್ತೀಚೆಗೆ ತಮ್ಮ 98ನೇ ವಯಸ್ಸಿನಲ್ಲಿ ವಿಧಿವಶರಾಗಿರುವ ಕಾರಣದಿಂದ ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರನ್ನ ನಾವು ಜಸ್ಟಿಸ್ KS ಪುಟ್ಟಸ್ವಾಮಿ ಅಂತ ಕರಿತೇವೆ. ಸೊ ಇವರು ರೈಟ್ ಟು ಪ್ರೈವಸಿ ಅಂದ್ರೆ ಈ ಗೌಪ್ಯತೆಯ ಹಕ್ಕು ಅಂತ ನಾವೇನ್ ಕರಿತೇವೆ, ಸೊ ಅದಕ್ಕೆ ಅದು ಬರ್ಲಿಕ್ಕೆ ಇವರು ಪ್ರಮುಖವಾಗಿರ್ತಕ್ಕಂಥ ಒಂದು ಪೆಟಿಷನರ್ ಆಗಿರ್ತಕ್ಕಂಥವ್ರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಫಾರ್ಮರ್ ಜಡ್ಜ್ ಆಫ್ ಕರ್ನಾಟಕ ಹೈಕೋರ್ಟ್ ಅಂದ್ರೆ ನಮ್ಮ ಕರ್ನಾಟಕ ಹೈಕೋರ್ಟ್ ನ ಮಾಜಿ ನ್ಯಾಯಾಧೀಶರಾಗಿದ್ದರು. ಅವ್ರ ಪಿಟಿಷನ್ ಹಾಕೋಷ್ಟೊತ್ತಿಗೆ ಸೊ ಇವ್ರೇನ್ ಮಾಡಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ಸ್ 2017 ವರ್ಡಿಕ್ಟ್ ಏನಿದೆ, ಸೊ ಈ ಒಂದು ವರ್ಡಿಕ್ಟ್ ದಟ್ ರೆಕಗ್ನೈಸಸ್ ದಿ ರೈಟ್ ಟು ಪ್ರೈವಸಿ ಆಸ್ ದಿ ಫಂಡಮೆಂಟಲ್ ರೈಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಗೌಪ್ಯತೆಯ ಹಕ್ಕು ಅಂತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕಾಗಿ ಒಂದು ವರ್ಡಿಕ್ಟ್ ಬರುತ್ತೆ. ಆ ವರ್ಡಿಕ್ಟ್ಗೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥವ್ರು ಇವರಾಗಿರ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಆಧಾರ್ ಕಾರ್ಡ್ ಸಿಸ್ಟಮ್ ಏನಿದೆ ಅಂದ್ರೆ 2012 ಅವರಿಗೆ 86 ವಯಸ್ಸಾಗಿದ್ದಾಗ ಈ ಆಧಾರ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಗೆ ಗೊತ್ತು ಆಧಾರ್ ಸ್ಕೀಮ್ ಅಲ್ಲಿ ನಮ್ಮ ಮ್ಯಾಕ್ಸಿಮಮ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ರೆಟಿನಾನ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಸೊ ಅದರಿಂದ ನಮ್ಮ ಪ್ರೈವಸಿಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಪೆಟಿಷನ್, ಅದು ಇನ್ನೂ ಇಂಪ್ಲಿಮೆಂಟೇ ಆಗಿರೋದಿಲ್ಲ. ಸೊ ಅವಾಗಲೇ ಅವರು ಪೆಟಿಷನ್ ಅನ್ನು ಹಾಕ್ತಾರೆ. ಸೊ ಆ ಒಂದು ಪೆಟಿಷನ್ ಅನ್ನ ವಿಚಾರಣೆ ಮಾಡಿದ ನಂತರ ಸೊ ಈ ಒಂದು ರೈಟ್ ಟು ಪ್ರೈವಸಿ ಅಂತಕ್ಕಂಥದ್ದು ಫಂಡಮೆಂಟಲ್ ರೈಟ್ ಅಂತಕ್ಕಂಥ ನಿರ್ಧಾರ ಅಥವಾ ಒಂದು ವರ್ಡಿಕ್ಟ್ ಏನ್ ಬರುತ್ತೆ, ಸೊ ಅದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಇವರು ಒಬ್ಬರಾಗಿರುವ ಕಾರಣದಿಂದ ಸೊ ಇವರನ್ನ ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಸೊ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬರುತ್ತೆ, ಅದು ಬಂದಿರತಕ್ಕಂಥದ್ದು ಆಗಸ್ಟ್ 2017 ಒಂದು ವರ್ಡಿಕ್ಟ್ ಬರುತ್ತೆ. ಆ ವರ್ಡಿಕ್ಟ್ ಬಂದಾಗ 9 ಜಡ್ಜ್ ಬೆಂಚ್ ಇರುತ್ತೆ, ಅಂದ್ರೆ 9 ಪೀಠದ ಜಡ್ಜ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅವರು ಯುನಾನಿಮಸ್ಲಿ ಯಾರು ಕೂಡ ಭಿನ್ನಾಭಿಪ್ರಾಯನೇ ಇರೋದಿಲ್ಲ, ಏಕಮತದಿಂದ ಫಂಡಮೆಂಟಲ್ ರೈಟ್ ಟು ದ ಪ್ರೈವಸಿ ಇನ್ ಕೇಸ್ ಆಫ್ ಜಸ್ಟಿಸ್ KS ಪುಟ್ಟಸ್ವಾಮಿ ಮತ್ತೆ ಯೂನಿಯನ್ ಆಫ್ ಇಂಡಿಯಾ. ಸೊ ಜಸ್ಟಿಸ್ VS ಪುಟ್ಟಸ್ವಾಮಿ ಮತ್ತು ಭಾರತ ಸರ್ಕಾರದ ನಡುವೆ ಆಗಿರ್ತಕ್ಕಂಥ ಒಂದು ಕೇಸ್ನಲ್ಲಿ ಯುನಾನಿಮಸ್ ಆಗಿ ಸೊ ಈ ಒಂದು ಫಂಡಮೆಂಟಲ್ ರೈಟ್ ಅನ್ನೋದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 38. ಕರ್ನಾಟಕದ ಎಲಿವೇಟ್ 2024 ಕಾರ್ಯಕ್ರಮದ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ಎಲಿವೇಟ್ 2024 ಪ್ರೋಗ್ರಾಮ್ ಆಫ್ ಕರ್ನಾಟಕ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಪ್ರಮೋಟ್, ಟು ಸಪೋರ್ಟ್ ಆರ್ ಎಂಪವರ್ ಸ್ಟಾರ್ಟ್ಅಪ್. ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲು ಮತ್ತು ಸಶಕ್ತಗೊಳಿಸಲು ಲಾಂಚ್ ಮಾಡಿರ್ತಕ್ಕಂಥ 2 ಕಾರ್ಯಕ್ರಮಗಳು. ಒಂದನ್ನು ನಾವು ಎಲಿವೇಟ್ ಅಂತ ಕರಿತೇವೆ, ಇನ್ನೊಂದನ್ನು ಕಾನ್ ಅಂತ ಕರಿತೇವೆ. ಸೊ ಎರಡನ್ನೂ ಕೂಡ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಮೊದಲನೇದನ್ನು ನಾವು ಎಲಿವೇಟ್ 2024 ಅಂತ ಹೇಳ್ತೇವೆ. ಸೊ ಇದು ಇನ್ನೊಂದನ್ನು ನಾವು ಕಾನ್ ಅಂತ ಕರಿತೇವೆ. ಕಾನ್ ಅನ್ನು ನಾವು ಕರ್ನಾಟಕ ಆಕ್ಸಿಲರೇಷನ್ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇವೆರಡೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಸಿಸ್ಟಮ್ ಏನಿರುತ್ತೆ ಅದನ್ನ ಇನ್ನೂ ಸಮೃದ್ಧಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ 2 ಕಾರ್ಯಕ್ರಮಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇನ್ಕ್ಯುಬೇಷನ್, ಎಕ್ಸ್ಪೋರ್ಟ್, ಮೆಂಟೋರ್ಶಿಪ್, ಇನ್ಸೆಂಟಿವ್ಸ್ ಅಂಡ್ ಆಕ್ಸೆಸ್ ಟು ವೆಂಚರ್ ಕ್ಯಾಪಿಟಲ್ ನೆಟ್ವರ್ಕ್ಸ್. ಅಂದ್ರೆ ಈ ಸ್ಟಾರ್ಟ್ಅಪ್ಗಳಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಆಗಿರ್ಬೋದು, ಅದಾದ್ಮೇಲೆ ಸಬ್ಸಿಡೀಸ್ಗಳಾಗಿರ್ಬೋದು, ಅದಾದ್ಮೇಲೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂದ್ರೆ ಅದಕ್ಕೆ ಬಂಡವಾಳ ಹೂಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸೊ ಈ ಒಂದು ಪ್ರೋಗ್ರಾಮ್ಗಳ ಮುಖಾಂತರ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ
ಎರಡನೇದನ್ನ ನಾವು ಕರ್ನಾಟಕ ಆಕ್ಸಿಲರೇಷನ್ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಮೆಂಟೋರ್ಶಿಪ್, ತಾವು ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಥವಾ ಸರ್ವಿಸ್ಗಳಾಗಿರ್ಬೋದು, ಅದಕ್ಕೆ ಮಾರ್ಕೆಟ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಅಥವಾ ಅದರ ಪ್ರವೇಶವನ್ನ ಕೊಡ್ತಕ್ಕಂಥದ್ದು, ಫಂಡಿಂಗ್ ಅನ್ನ ಮಾಡ್ತಕ್ಕಂಥದ್ದು, ನಿಧಿಯನ್ನ ಒದಗಿಸ್ತಕ್ಕಂಥದ್ದು. ಸೊ ಗ್ರೋತ್ ಆಫ್ ಸ್ಟಾರ್ಟ್ಅಪ್ಸ್ ಇನ್ ದಿ ರೀಜನ್ಸ್ ಬಿಯಾಂಡ್ ಬೆಂಗಳೂರು, ಅಂದ್ರೆ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಸೊ ಬೆಂಗಳೂರಿನ ಆಚೆ ಕೂಡ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡುವ ಕಾರಣದಿಂದ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ 2 ಕಾರ್ಯಕ್ರಮಗಳಾಗಿರ್ತವೆ. ಸೊ ಇದರಿಂದ ನಮ್ಮ ರಾಜ್ಯಕ್ಕೆ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 39. ಸೊ ತಮಿಳುನಾಡು ಮತ್ತು ಕೋಲಾರ ಜಿಲ್ಲೆಯ ನಡುವಿನ ಕೈಗಾರಿಕಾ ಕಾರಿಡಾರ್ಗಳ ನಡುವೆ ಕರ್ನಾಟಕ ಕ್ಯಾಬಿನೆಟ್ ಅನುಮೋದಿಸಿದ ರಸ್ತೆ ಅಭಿವೃದ್ಧಿ ಯೋಜನೆಯ ಒಟ್ಟು ಉದ್ದ ಎಷ್ಟು? ಸೊ ವಾಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದಿ ರೋಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಪ್ರೂವ್ಡ್ ಬೈ ದಿ ಕರ್ನಾಟಕ ಕ್ಯಾಬಿನೆಟ್ ಬಿಟ್ವೀನ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಬಿಟ್ವೀನ್ ತಮಿಳುನಾಡು ಅಂಡ್ ಕೋಲಾರ್. ಸೊ ತಮಿಳುನಾಡು ಮತ್ತೆ ಕೋಲಾರ ನಡುವೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ಆಲ್ರೆಡಿ ಇದೆ, ಅದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದು ಎಷ್ಟು ದೂರ ಇರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 110 ಕಿಲೋಮೀಟರ್ನ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 5 ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒನ್ ಇಸ್ ಫ್ರಮ್ ಅಮೃತ್ಸರ್ ನಿಂದ ಕೋಲ್ಕತ್ತಾವರೆಗೆ, ಡೆಲ್ಲಿ ಟು ಮುಂಬೈ ಒಂದಿರುತ್ತೆ, ಮುಂಬೈ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ, ಚೆನ್ನೈ ಟು ವಿಶಾಖಪಟ್ಟಣಂ ನೋಡಬಹುದಾಗಿರುತ್ತೆ. ಈಗ ಬೆಂಗಳೂರು ಟು ಚೆನ್ನೈ ಏನಿದೆ, ಇದರ ಮಾರ್ಗ ಮಧ್ಯದಲ್ಲಿ ಸೊ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ಉದ್ದ 110 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿರುತ್ತೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ದೇವನಹಳ್ಳಿ ಟು ವಿಜಯಪುರ, ವಿಜಯಪುರದಿಂದ ಎಚ್ ಕ್ರಾಸ್ ಇಂದ ವೇಮ್ಗಲ್, ವೇಮ್ಗಲ್ ನಿಂದ ತಮಿಳುನಾಡು ಬಾರ್ಡರ್ಗೆ ಟಚ್ ಆಗ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ಇದರ ಅಡಿಯಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಕೋಲಾರದ ಇಂಡಸ್ಟ್ರೀಸ್ ಗಳನ್ನ ತಮಿಳುನಾಡಿನ ಇಂಡಸ್ಟ್ರೀಸ್ ಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಯಾವಾಗ ರಸ್ತೆ ಸಂಪರ್ಕ ಅಥವಾ ಬೇರೆ ಮೂಲ ಸೌಕರ್ಯಗಳೆಲ್ಲ ಡೆವಲಪ್ ಆಗ್ತವೆ, ಸೊ ಅವಾಗ ಆರ್ಥಿಕ ಅಭಿವೃದ್ಧಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಕ್ವೆಶ್ಚನ್ ನಂಬರ್ 40. ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಭಾಗ್ಯಲಕ್ಷ್ಮಿ ಸ್ಕೀಮ್ ಆಫ್ ಕರ್ನಾಟಕ? ಐ ಗೆಸ್ ಈ ಒಂದು ಯೋಜನೆಯನ್ನ 2016ರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ 2024ರಲ್ಲಿ ಇದ್ರ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ ಅಂದ್ರೆ, ಸೊ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಏನಿದೆ, ಸೊ ಅದರ ಬೆನಿಫಿಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಈಗ ಜನ ಕಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಅವರು ಕೇಳ್ತಾ ಇರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಜನ ಸೇವ್ ಮಾಡಿಲ್ಲದೆ ಕಾರಣದಿಂದ ಸಾಕಷ್ಟು ಜನರು ಈ ಒಂದು ಯೋಜನೆಯ ವಂಚಿತರಾಗಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಲು ಅಥವಾ ಟು ಪ್ರಮೋಟ್ ದಿ ಬರ್ತ್ ಆಫ್ ಗರ್ಲ್ ಚಿಲ್ಡ್ರನ್ ಇನ್ BPL ಫ್ಯಾಮಿಲಿ. ಸೊ ಈ ಒಂದು ಕಾರಣಕ್ಕಾಗಿ ಸೊ ಈ ಒಂದು ನಾಟ್ ಇನ್ 2016, ಇದನ್ನ 2006 ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಈ ಲಿಂಗ ಜೆಂಡರ್ ಬೇಸ್ಡ್ ಪ್ರೆಗ್ನೆನ್ಸಿ ಟರ್ಮಿನೇಷನ್ ಅಂತ ಕರಿತೇವೆ. ಅಂದರೆ ಲಿಂಗ ಆಧಾರಿತ ಗರ್ಭವನ್ನು ಅವರು ತೆಗೆದಾಕ್ಸ್ತಕ್ಕಂಥದ್ದು ಅಥವಾ ಅರ್ಲಿ ಡಿಟೆಕ್ಷನ್ ಆಫ್ ಊಂಬ್ ಏನಿರುತ್ತೆ, ಅದು ಗಂಡು ಮಗುನ ಹೆಣ್ಮಗುನ ಅಂತ ಪತ್ತೆ ಮಾಡಿ ಸೊ ಒಂದು ಇಲ್ಲೀಗಲಿ ಆ ಒಂದು ಗರ್ಭಪಾತಗಳನ್ನು ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಬಹಳ ಜಾಸ್ತಿ ಆಗಿತ್ತು. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಣ್ಣು ಮಕ್ಕಳ ಜನನ ಆದರೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥ ಒಂದು ಚಿಕ್ಕ ಸ್ಕೀಮನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಅದನ್ನು ನಾವು ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಕರಿತೇವೆ. ಸೊ ಈ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2006ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಪ್ರಸ್ತುತವಾಗಿ ಇದು 2 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸೊ ಅದರ ಬೆನಿಫಿಟ್ ಅನ್ನ ಈಗ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರು ಕೇಳ್ತಾ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ಇವರು ಸ್ಟೋರ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗಿರ್ಬೇಕು ಆ ಮಗು ಹುಟ್ಟಿದಾಗ, ಆ ವ್ಯಾಕ್ಸಿನೇಷನ್ ಚಾರ್ಟ್ ಏನಿರುತ್ತೆ ಅದನ್ನ ಕೇಳ್ತಾರೆ ಇವಾಗ. ಸೊ ಅದನ್ನ ಇವರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತೆ. ಆ ರೀತಿಯ ಹಲವಾರು ಡಾಕ್ಯುಮೆಂಟ್ಸ್ ಅನ್ನ ಇವರು ಕೊಡಬೇಕಾಗಿರುತ್ತೆ. ಅದನ್ನ ಕೊಡದೇ ಇದ್ದಲ್ಲಿ ಆ ಬೆನಿಫಿಟ್ ಅನ್ನ ಅವರು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸರಿ ಸುಮಾರು 2 ಲಕ್ಷ ತಾಯಂದಿರು ಸೊ ಈ ಒಂದು ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಈಗ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು 2.3 ಲಕ್ಷ ಫ್ಯಾಮಿಲಿಗಳು ಸೊ ಈಗ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪ್ರಕ್ಯೂರ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ಕ್ಯಾನ್ ಅದರ್ವೈಸ್ ದೇ ಕುಡ್ ಹ್ಯಾವ್ ಕ್ಲೇಮ್ ದೇರ್ ಮೆಚ್ಯೂರಿಟಿ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಿದ್ರೆ ಆ ಒಂದು ಮೆಚ್ಯೂರ್ಡ್ ಸಮ್ ಏನಿರುತ್ತೆ ಅದನ್ನ ಅವರು ಕ್ಲೇಮ್ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಇತ್ತು. ಸೊ ಈ ಒಂದು ಕಾರ್ಯಕ್ರಮವನ್ನ ಸೋಷಿಯಲ್ ವೆಲ್ಫೇರ್ ಇನಿಷಿಯೇಟಿವ್ ಅಂತ ಕರಿತೇವೆ. ಅಂದ್ರೆ
ಒಂದು ಸಮಾಜ ಕಲ್ಯಾಣ ಉಪಕ್ರಮ ಅಂತ ಕರಿತೇವೆ. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2006 ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ಏನಕ್ಕೆ ಲಾಂಚ್ ಮಾಡ್ತಾರೆ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. BPL ಫ್ಯಾಮಿಲಿಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನ ಪ್ರಮೋಟ್ ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೆಣ್ಣು ಮಗು ಜನನ ಆದರೆ ಅವರ ಹೆಸರಿನಲ್ಲಿ 10,000 ರೂಪೀಸ್ ಅನ್ನ ಡೆಪಾಸಿಟ್ ಮಾಡಲಾಗುತ್ತೆ. ಸೊ ಆ ಒಂದು 10,000 ರೂಪೀಸ್ ಅನ್ನ ಏಪ್ರಿಲ್ 2006 ನಂತರ ಯಾರ್ಯಾರು BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನ ಆಗುತ್ತೆ ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ 10,000 ರೂಪಾಯಿಗಳ ಡೆಪಾಸಿಟ್ ಅನ್ನ ಮಾಡಲಾಗುತ್ತೆ. ಆಫ್ಟರ್ ದಿ ಗರ್ಲ್ ಟರ್ನ್ಸ್ 18, ಆ ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದಾಗ 32,351 ರೂಪಾಯಿಗೆ ಅದು ಮೆಚ್ಯೂರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇದೇ ಒಂದು ಸಮ್ಮಲ್ಲಿ ಅವರು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆಯನ್ನ ಪಡ್ಕೊಳ್ಬೋದಾಗಿರುತ್ತೆ. 25,000 ಪರ್ ಇಯರ್ ವರೆಗೂ ಆರೋಗ್ಯ ವಿಮೆಯನ್ನ ಪಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನವನ್ನ 300ರಿಂದ 1,000 ರೂಪಾಯಿವರೆಗೆ ಗರ್ಲ್ಸ್ ಅಪ್ ಟು ದಿ 10th ಸ್ಟ್ಯಾಂಡರ್ಡ್ 10ನೇ ತರಗತಿಯವರೆಗೆ ಅವರು ವಿದ್ಯಾರ್ಥಿ ವೇತನವನ್ನು ಕೂಡ 300ರಿಂದ 1,000 ರೂಪಾಯಿವರೆಗೂ ಪಡೆಯಬಹುದಾಗಿರುತ್ತೆ. ಅದರ ಜೊತೆಗೆ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ 1 lakh ಆಕ್ಸಿಡೆಂಟ್ ಅಥವಾ ಅಪಘಾತ ವಿಮೆಯನ್ನು ಕೂಡ ಅವರು ಪಡೆಯಬಹುದಾಗಿರುತ್ತೆ. ಸೊ ಸಪೋಸ್ ಡೆತ್ ಆದಲ್ಲಿ 42,500 ರೂಪಾಯಿಯನ್ನ ನ್ಯಾಚುರಲ್ ಡೆತ್ ಅಥವಾ ಸ್ವಾಭಾವಿಕ ಮರಣ ಹೊಂದಿದಲ್ಲಿ 42,500 ರೂಪಾಯಿಯನ್ನ ಅವ್ರು ಪಡೆಯಬಹುದಾಗಿರುತ್ತೆ. ಬಟ್ ಈಗ ಡಾಕ್ಯುಮೆಂಟೇಶನ್ ಇಶ್ಯೂ ಆಗಿರೋದ್ರಿಂದ 2 ಲಕ್ಷಕ್ಕೂ ಹೆಚ್ಚು ಜನರು ಇದರ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಕ್ವೆಶ್ಚನ್. ಕಾಮೆಟ್ C 2023A3 ಸೊ ಇತ್ತೀಚೆಗೆ ಯಾವ ನಗರದಲ್ಲಿ ಕಾಣಿಸಿಕೊಂಡಿತು? ಸೊ ಇನ್ ವಿಚ್ ಸಿಟಿ ಡಿಡ್ ಕಾಮೆಟ್ C 23A3 ರೀಸೆಂಟ್ಲಿ ಮೇಕ್ ನೋಟಬಲ್ ಅಪಿಯರೆನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರಿನಲ್ಲಿ ಇದು ಕಾಣಿಸಿಕೊಂಡಿರುತ್ತೆ. ಇದು 80 ವರ್ಷಗಳಿಗೊಮ್ಮೆ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಹಿಂದೆ ಕಾಣಿಸಿದ್ದು 80 ವರ್ಷಗಳ ಹಿಂದೆ, ಮತ್ತೊಮ್ಮೆ ಈಗ 80 ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ಪಿಂಕ್, ಯೆಲ್ಲೋ ಅಥವಾ ಗ್ರೀನ್ ಬಣ್ಣದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ಕಾಮೆಟ್ ಆಗಿರುತ್ತೆ. ಕಾಮೆಟ್ ಅಂದರೆ ಅದನ್ನು ನಾವು ಧೂಮಕೇತು ಅಂತ ಕರಿತೇವೆ. ಸೊ ಇದನ್ನು ಫಸ್ಟ್ ಟೈಮ್ ಡಿಸ್ಕವರಿ ಮಾಡಿರ್ತಕ್ಕಂಥದ್ದು 2023ಯಲ್ಲಿ. ಸೊ ಇದನ್ನು ಚೈನಾದವರು ಡಿಸ್ಕವರಿ ಮಾಡ್ತಾರೆ. ಡಿಸ್ಕವರಿ ಅಂದರೆ ಅದು ಮುಂಚೆಯಿಂದ ಇತ್ತು. ಸೊ ಇದಕ್ಕೆ ಡಿಸ್ಕವರಿ ಮಾಡಿ ಒಂದು ನಾಮಕರಣವನ್ನು 2023ರಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲಾಸ್ಟ್ ಇದು ಕೊನೆಯ ಸಾರಿ ಕಾಣಿಸಿರ್ತಕ್ಕಂಥದ್ದು 80,000 ವರ್ಷಗಳ ಹಿಂದೆ. ಮತ್ತೆ ಇದು ಬೆಂಗಳೂರು ಮತ್ತೆ ಭಾರತದ ಇತರ ನಗರಗಳಲ್ಲೂ ಕೂಡ ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಕರ್ನಾಟಕದ ಎಲ್ಲ ಪ್ರಚಲಿತ ಘಟನೆಗಳು ಸೆಪ್ಟೆಂಬರ್ 2024ಕ್ಕೆ ಸಂಬಂಧಪಟ್ಟಂತೆ ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ನಿಮ್ಮ ಅನಿಸಿಕೆಗಳನ್ನು ಕಡ್ಡಾಯವಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೋದಾಗಿರುತ್ತೆ. ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ನ ಆಧಾರದ ಮೇಲೆ ಸೊ ರೆಸ್ಟ್ ಆಫ್ ದಿ ಟಾಪಿಕ್ಸನ್ನು ನಾವು ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸೊ ನಿಮ್ಮ ಫೀಡ್ಬ್ಯಾಕ್ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ಸೆಷನನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಸೊ ನಾನು ಬಿಗಿನಿಂಗ್ ಆಫ್ ದಿ ಸ್ಲೈಡಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ 11ನೇ ತಾರೀಕಿನಿಂದ PSI ಬ್ಯಾಚ್ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ನೀವು ತಲುಪಿಸಬಹುದಾಗಿರುತ್ತೆ. ಸೊ ಇದುವರೆಗೂ ವಾಚ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ಆಲ್ ದ ಬೆಸ್ಟ್.